ವ್ಯಾಸಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಅವನು 2ನೇ ಅಧ್ಯಾಯದಿಂದ ಮಾತನಾಡೋದಕ್ಕೆ ಶುರು ಮಾಡಿದ್ದಾನೆ, ನಮಗೆ ಬುದ್ಧಿ ಹೇಳೋದಕ್ಕೆ ಶುರು ಮಾಡಿದ್ದಾನೆ. ಇನ್ನಷ್ಟು ಮತ್ತಷ್ಟು ನಮ್ಮನ್ನು ಈ ಡೈಮಂಡ್ ಉಜ್ಜದಷ್ಟು ಹೊಳೆಯುತ್ತಂತೆ, ಆ ರೀತಿ ನಮ್ಮನ್ನು ಇನ್ನಷ್ಟು ಕತ್ತರಿಸ್ತಾ ಇದ್ದಾನೆ ಅಂತ ಅಂದರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ಹಾಗೆ ಇಲ್ಲಿ ನಾವು 18 ಶ್ಲೋಕಗಳ ಅರ್ಥಗಳನ್ನು ತಿಳ್ಕೊಂಡ್ವಿ. 19ನೇ ಶ್ಲೋಕದ ಅರ್ಥ 19ರಿಂದ ಶ್ಲೋಕದ ಅರ್ಥಗಳನ್ನು ತಿಳ್ಕೊಳ್ಳೋಣ. ಒಟ್ಟಿನಲ್ಲಿ ಈ 2ನೇ ಅಧ್ಯಾಯದಲ್ಲಿ ಭಗವಂತ ಮುಖ್ಯವಾಗಿ ಏನು ಹೇಳ್ತಿದ್ದಾನಪ್ಪ ಅಂತ ನಾವೇನಾದ್ರು ನೋಡೋಕೆ ಹೋದರೆ, ಶರೀರನೂ ನಿನ್ನದಲ್ಲ, ಆತ್ಮವೂ ಸಹ ನಿನ್ನದಲ್ಲ. ಅಂದರೆ ನಾನು ಯಾರು ಅಂತ ನಾವೇನಾದರೂ ಯಾರನ್ನಾರು ಪ್ರಶ್ನೆ ಮಾಡೋದಕ್ಕೆ ಹೋದರೆ, ಈಗ ನಮ್ಮೆಲ್ಲರಲ್ಲೂ ಸಹ ಒಂದು ಅಹಂಕಾರ, ಅಹಂಭಾವ ಅಥವಾ ಮಮಕಾರ ಏನು ಬೇಕಾದ್ರೂ ತಿಳ್ಕೊಳ್ಳಿ ಇದೇ ಇರುತ್ತೆ ಅಲ್ವಾ. ನಾನು ಯಾರು ಅಂದ ತಕ್ಷಣ, ಉದಾಹರಣೆ, ನಾನು ಸೌಮ್ಯ, ನಾನು ಇಂಥವ್ರ ಹೆಂಡತಿ, ನನಗೆ ಇಷ್ಟು ಗೊತ್ತಿದೆ, ನನಗಷ್ಟು, ವಿ ವಿಲ್ ಟೆಲ್. ನಮ್ಮ ಬಗ್ಗೆ ನಾವು ಹೊಗಳುಕೊಳ್ಳೋದಕ್ಕೆ ಖಂಡಿತ ಮಾಡ್ತೀವಿ. ಹೊಗಳುಕೊಳ್ಳೋದಕ್ಕೆ ಶುರು ಮಾಡ್ತೀವಿ ಅನ್ನೋದಕ್ಕಿಂತ, ಇಲ್ಲ ನನಗಿದೆಲ್ಲ ಇದೆ, ಅಯ್ಯೋ ನಿಮಗೆ ಗೊತ್ತೇನ್ರಿ ನನ್ನ ಮಗ ಫಾರಿನಲ್ಲಿದ್ದಾನೆ, ಅಯ್ಯೋ ನನ್ನ ಅಳಿಯ ಇದ್ದಾನಲ್ವಾ, ಅವನು ತುಂಬ ಬಂಗಾರ ಕಣ್ರಿ, ಅವನಂತ ಅಳಿಯನ್ ಪಡೆಯೋಕ್ಕೆ ನಾವು ತುಂಬ ಪುಣ್ಯ ಮಾಡಿದ್ದೀವಿ ಅಲ್ವಾ. ಇದೆಲ್ಲ ನಾವು ಹೆಂಗಸರು ಕಾಮನ್ ಆಗಿ ಮಾತಾಡುವಂತಹ ಮಾತುಗಳು. ಆದರೆ ಈ ಎಲ್ಲ ಮಾತುಗಳಿಗೆ ಹುರುಪಿಲ್ಲ, ಇದ್ಯಾವುದು ಏನಂತಾರೆ ಮೀನಿಂಗ್ಲೆಸ್ ಅಂತ ನಮಗೆ ಯಾವಾಗ ಅನಿಸೋದಕ್ಕೆ ಶುರು ಆಗುತ್ತೆ ಅಂದರೆ, ನಾನು ಹೊತ್ತಿರೋ ದೇಹವೇ ನನ್ನದಲ್ಲ ಅಂತ ನಮಗೆ ಮನವರಿಕೆ ಆದಾಗ ಮಾತ್ರ ಅಲ್ವಾ. ನಾನು ಅಂತ ಎಷ್ಟು ಅಭಿಮಾನನೂ ಇರುತ್ತೆ, ಕೆಲವರಿಗೆ ಅಹಂಕಾರನೂ ಇರುತ್ತೆ. ನಂದು, ಅಯ್ಯೋ ನಾನು ಕೆಲಸ ಮಾಡಿದ್ದು ರೀ ನಾನು ರಂಗೋಲಿ ಹಾಕಿದ್ದು ಚೆನ್ನಾಗಿದೆಯಾ, ನಾನು ಅಡುಗೆ ಮಾಡಿದ್ದು ಚೆನ್ನಾಗಿದೆಯಾ. ಅಂದರೆ ನಾನು ಅನ್ನೋದು ನಮಗೆ ಅರಿವಿಲ್ಲದೆ ನಮ್ಮ ಜೀವನದಲ್ಲಿ ಹಾಸುಹೊಕ್ಕಾಗಿ ಬಂದ್ಬಿಟ್ಟಿದೆ. ಏಕೆಂದರೆ ನಮಗೆ ಮನೆಯಲ್ಲಿ ಫಸ್ಟಿಗೆ ಭಗವದ್ಗೀತೆ ಹೇಳ್ಕೊಟ್ಟಿಲ್ಲ. ಹಾಗಾಗಿ ಈ ನಾನು ಅನ್ನೋದೇನಾಗೋಗಿದೆ, ನಮಗೆ ಅರಿವಿಲ್ಲದೆ ನಮ್ಮೊಳಗೆ ಹಾಸುಹೊಕ್ಕಾಗಿ ಬಂದ್ಬಿಟ್ಟಿದೆ. ಆದರೆ ಇಲ್ಲಿ ಭಗವಂತ ಏನು ಹೇಳ್ತಾ ಇದ್ದಾನೆ ಅಂತ ನೋಡೋದಾದರೆ, ನಾನು ಅನ್ಬೇಕಾದ್ರೆ ನೀನು ಯಾರಪ್ಪ ಸ್ವಲ್ಪ ಯೋಚನೆ ಮಾಡು ಅಂತ ಅಂದಾಗ ನಮಗೆ ಗೊತ್ತಾಗುತ್ತೆ, ನಾನು ಅಂದರೆ ಶರೀರನ, ನಾನು ಅಂದರೆ ಆತ್ಮನ, ಎರಡೂ ಅಲ್ಲ ಅಲ್ವಾ. ಶರೀರ ನಾನಾ ಅಂತ ನೋಡೋಕೆ ಹೋದರೆ, ಇಲ್ಲ, ಶರೀರ ಪಂಚಭೂತಗಳಿಂದ ಆಗಿದೆ. ಈ ಪಂಚಭೂತಗಳಿಂದ ಆಗಿರೋದಕ್ಕೆ ಒಂದಲ್ಲ ಒಂದು ದಿನ ಈ ದೇಹಕ್ಕೆ ನಾಶ ಇದೆ. ಭಗವಂತನ ದೇಹಕ್ಕೆ ನಾಶ ಇಲ್ಲ. ಯಾಕೆ ಅಂದರೆ ಅದು ಜ್ಞಾನ ಮತ್ತು ಆನಂದದಿಂದ ಆಗಿದೆ. ಇನ್ನು ಆತ್ಮಾನಂದ ಇಲ್ಲ. ಆತ್ಮ ಭಗವಂತನ ಸ್ವರೂಪ, ಅದು ಭಗವಂತನ ಒಂದು ಬೆಳಕಿನ ಅಂಶ ಅಥವಾ ಒಂದು ಕಿಡಿ ಅಂಶ ಅಷ್ಟೆ. ಈಗ ಕೈ ನಾನಾ, ಕಾಲು ನಾನಾ ಅಂತ ನೋಡೋಕೆ ಹೋದರೆ ಇಲ್ಲ, ನನ್ನ ಕೈ ನನ್ನ ಕಾಲು. ಹಾಗೆಯೇ ನಾನು ಭಗವಂತ ಅಲ್ಲ. ಹಾಗಿದ್ರೆ ನೆಕ್ಸ್ಟ್ ಕ್ವೆಶ್ಚನ್, ನಮ್ಮೆಲ್ಲರಲ್ಲೂ ಭಗವಂತ ಆತ್ಮಸ್ವರೂಪನಾಗಿ ಇದ್ದಾನೆ ಅಂದಮೇಲೆ ನಾವು ಭಗವಂತ ಆಗೋದಿಲ್ವಾ? ಇಲ್ಲ. ಯಾಕೆ ಆಗೋದಿಲ್ಲ? ನಾವು ಅದರ ಒಂದು ಅಂಶ ಅಷ್ಟೆ. ಈಗ ಉದಾಹರಣೆ, ಒಂದು ದೊಡ್ಡ ಮನೆ ಅಂತ ತಗೊಂಡಾಗ ಆ ಮನೆಯಲ್ಲಿ ಕಿಚನ್ ಇರುತ್ತಷ್ಟೆ. ಕಿಚನ್ನೇ ಮನೆನಾ? ನೋ, ಕಿಚನ್ ಮನೆ ಅಲ್ಲ. ಹಾಗಿದ್ರೆ ಬೆಡ್ರೂಮ್ ಮನೆನಾ? ಅಲ್ಲ. ಹಾಲ್ ಮನೆನಾ? ಅಲ್ಲ. ಅದು ಅದರ ಒಂದು ಭಾಗ, ಪಾರ್ಟ್ ಅಷ್ಟೆ ಅಲ್ವಾ. ಹಾಗೆಯೇ ನಾವು ಸಹ ಭಗವಂತ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದರೆ ನಾವು ಭಗವಂತನ ಒಂದು ಅಂಶ ಅಷ್ಟೆ. ಹಾಗಿದ್ರೆ ಈ ಶರೀರ ಅಂದರೆ ಏನಪ್ಪ ಅನ್ನೋದಕ್ಕೆ ಭಗವಂತ ಇನ್ನೂ ಒಳ ಹೊಕ್ಕು ಹೇಳ್ತಾ ಇದ್ದಾನೆ. ನೀನು ಈಗ ಅವನಿಗೆ, ಅರ್ಜುನನಿಗಿದ್ದಿದ್ದು ಮುಖ್ಯವಾದ ಗೊಂದಲ ಏನು ಅಂದರೆ, ನಾನು ಭೀಷ್ಮಾಚಾರ್ಯರನ್ನು ಸಾಯಿಸ್ಬಿಡ್ತೀನಿ, ಕೃಪಾಚಾರ್ಯರನ್ನು ಸಾಯಿಸ್ಬಿಡ್ತೀನಿ, ಅವರು ನನಗೆ ದೈಹಿಕವಾಗಿ ಮುಟ್ಟೋದಕ್ಕೆ ಸಾಧ್ಯ ಇಲ್ಲ
ಅಲ್ವಾ? ಆದರೆ ಇಲ್ಲಿ ಭಗವಂತ ಇನ್ನೂ ಹೇಳ್ತಾ ಇದ್ದಾನೆ, ಈ ಶರೀರ ಅಂತ ನೀನು ಏನು ನೋಡ್ತಾ ಇದೆಯಲ್ಲ, ಈ ಬಾಡಿ ಅಂತ ಏನು ನೋಡ್ತಾ ಇದೆಯಾ, ಇದು ಶರೀರ ಅನ್ನೋದು 3 ರೀತಿಯಾಗಿ ಬರ್ತಾ ಹೋಗುತ್ತೆ. ಒಂದು ಪೂರ್ವಜನ್ಮದ ನೆನಪು ನಮ್ಮ ಜೊತೆ ಬರುತ್ತೆ. ಅದು ಬಿಟ್ಟರೆ ಭೌತಿಕ ಶರೀರ ಮತ್ತು ಆಧ್ಯಾತ್ಮಿಕ ಶರೀರ. ಭೌತಿಕ ಶರೀರ ಅಂದರೆ ಏನು? ಈಗ ಉದಾಹರಣೆ ಹೇಗೆ ಎಕ್ಸಾಂಪಲ್ ಕೊಡ್ಬೋದಪ್ಪ ಅಂತ ಅಂದರೆ, ಐಸ್ ಕ್ರೀಮ್ಸ್ ತೊಗೊತೀವಿ ಗೊತ್ತಾ? ಕೋನ್ ಐಸ್ ಕ್ರೀಮ್ ಅಲ್ಲ, ಸ್ಟಿಕ್ ಐಸ್ ಕ್ರೀಮ್ ತೊಗೊತೀವಿ ಅಂತ ಅಂದ್ಕೊಳ್ಳೋಣ. ಆ ಸ್ಟಿಕ್ ಐಸ್ ಕ್ರೀಮ್ ತೊಗೊಂಡಾಗ ಫಸ್ಟು ಸ್ಟಿಕ್ ಇರುತ್ತೆ. ಆ ಸ್ಟಿಕ್ ಮೇಲೆ ಏನಿರುತ್ತೆ, ನಮ್ಗೆ ಯಾವುದೋ ವೆನಿಲಾ ಫ್ಲೇವರ್ ಇಷ್ಟ ಅಂತ ಅಂದರೆ ಅದ್ರ ಮೇಲೆ ವೆನಿಲಾ ಫ್ಲೇವರ್ ಇರುತ್ತೆ ಅಂತ ಅಂದ್ಕೊಳ್ಳೋಣ. ಅದ್ರ ಮೇಲೆ ಚಾಕ್ಲೇಟ್ ಕೋಟೆಡ್ ಇರುತ್ತೆ, ಅದ್ರ ಮೇಲೆ ನಟ್ಸ್ ಇರುತ್ತೆ ಅಲ್ವಾ? ನಾವು ಫಸ್ಟ್ ನಾವೇನು ಅನ್ಕೊತಾ ಇದ್ದೀವಿ, ಮೇಲೆ ಅದ್ರ ಮೇಲಿರೋ ನಟ್ಸ್ ಎಲ್ಲ ತಿನ್ಬಿಟ್ರೆ ಐಸ್ ಕ್ರೀಮ್ ಖಾಲಿ ಆಗೋಗುತ್ತಾ ಅಂತ ನಾವೇನಾದರೂ ನೋಡೋಕ್ಕೆ ಹೋದರೆ, ಇಲ್ಲ, ಆ ನಟ್ಸ್ ತಿನ್ಬೇಕಾದ್ರೆ ಆ ಚಾಕ್ಲೇಟ್ ಕೋಟೆಡ್ ಇರುತ್ತಲ್ಲ ಅದನ್ನೆಲ್ಲ ಖಾಲಿ ಮಾಡಿಬಿಡ್ತೀವಿ. ಅದು ಖಾಲಿ ಮಾಡಿದ್ರೆ ಖಾಲಿ ಆಗೋಯ್ತಾ? ಇಲ್ಲ, ಒಳಗಡೆ ಇನ್ನೂ ವೆನಿಲಾ ಫ್ಲೇವರ್ ಇದೆ. ಅರ್ಥ ಆಗ್ತಿದೆಯಾ? ಅದ್ರ ಒಳಗಡೆ ಸ್ಟಿಕ್ ಇದೆ. ಸೊ ಅದಷ್ಟು ಖಾಲಿ ಆಗಬೇಕು. ಹಾಗೆಯೇ ಈ ಶರೀರ ಅನ್ನೋದೇನಿದೆ, ಇದು ಒಂದು ಭೌತಿಕ ಶರೀರ ಅಷ್ಟೇ. ಈ ಭೌತಿಕ ಶರೀರಕ್ಕೆ ಕೊನೆ ಇದೆ. ಅಂದರೆ ಇವತ್ತಲ್ಲ ನಾಳೆ ನಾವು ಈ ಭಗವಂತ ಈ ದೇಹವನ್ನು ಬಿಟ್ಟಾಗ ಏನು ಮಾಡ್ತಾರೆ, ಈ ಭೌತಿಕ ಶರೀರವನ್ನು ಅವರ ಸಂಪ್ರದಾಯದ ಹಾಗೆ ಕೊನೆ ಮಾಡ್ತಾರೆ. ಉದಾಹರಣೆ, ಸುಡೋದೋ ಅಥವಾ ಮಣ್ಣೊಳಗಡೆ ಹೂಳೋದೋ, ಏನೋ ಒಂದು ಸಮಥಿಂಗ್ ಅವರ ಯಾವ ಸಂಪ್ರದಾಯ ಇದೆಯೋ ಆ ರೀತಿ ಮಾಡ್ತಾ ಹೋಗ್ತಾರೆ. ಆದರೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ನಿನ್ನ ಶರೀರವೂ ಸಹ ಸಾಯೋದಿಲ್ಲ. ಶರೀರ ಸಾಯೋದಿಲ್ಲ ಏನಪ್ಪ ಇದರ ಅರ್ಥ ಅಂತ ನಾವೇನಾದ್ರು ನೋಡೋದಾದರೆ, ಈ ಭೌತಿಕ ಶರೀರದಲ್ಲೇನಿದೆ 2 ಶರೀರಗಳಿದೆ. ಒಂದು ಸ್ಥೂಲ ಶರೀರ, ಇನ್ನೊಂದು ಸೂಕ್ಷ್ಮ ಶರೀರ. ಸ್ಥೂಲ ಶರೀರ ಅಂದರೆ ನಾವೀಗ ಏನು ನೋಡ್ತಾ ಇದ್ದೀವಿ, ಇದು ಪಂಚಭೂತಗಳಿಂದ ಆಗಿದೆ. ನೀರು, ಬೆಂಕಿ, ವಾಯು, ಅಗ್ನಿ ಮತ್ತು ಆಕಾಶ. ನೀರು, ಬೆಂಕಿ, ವಾಯು, ಆಕಾಶ ಮತ್ತು ಭೂಮಿಯಿಂದ ಆಗಿದೆ. ಹಾಗಿದ್ರೆ ಸೂಕ್ಷ್ಮ ಶರೀರ ಅಂದರೆ ಯಾವುದಪ್ಪ ಅಂತ ನಾವೇನಾದ್ರು ನೋಡೋದಾದರೆ, ಮನಸ್ಸು, ಬುದ್ಧಿ, ನಾನು ಅನ್ನುವ ಅಹಂಕಾರ. ಈ ನಾನು ಅನ್ನೋದೇನಿದೆ, ಇದನ್ನು ಕೆಲವರ ಪ್ರವಚನದಲ್ಲಿ ಇದು ಆತ್ಮಕ್ಕೆ ಸಮ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ, ನಾನು ಅಂದರೆ ಭಗವಂತ. ಹಾಗಾಗಿ ಈ ಭೌತಿಕ ಶರೀರವನ್ನು 2 ರೀತಿ ತಗೊಂಡ್ರೆ, ಆತ್ಮವನ್ನು ಸಹ 2 ರೀತಿಯಾದಂತಹ ಆತ್ಮ ಅಂತ ತಗೊತೀವಿ. ಒಂದು ಆತ್ಮ, ಮತ್ತೊಂದು ಪರಮಾತ್ಮ. ಅಂದರೆ ಪರಮಾತ್ಮನ ಒಂದು ಅಂಶ ಬಂದು ಆತ್ಮ. ನಾವು ಪರಮಾತ್ಮ ಆಗೋದಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮನ ಒಂದು ಅಂಶ ಆತ್ಮ. ಆತ ಸತ್ ಪ್ಲಸ್ ಚಿತ್ ಪ್ಲಸ್ ಆನಂದ, ಸಚ್ಚಿದಾನಂದ ಸ್ವರೂಪ. ಸತ್ ಅಂದರೆ ಶಾಶ್ವತವಾಗಿರ್ತಾನೆ, ಚಿತ್ ಅಂದರೆ ಪ್ರಜ್ಞಾ ಸ್ವರೂಪನಾಗಿರ್ತಾನೆ. ಅವನು ಆನಂದಮಯನಾಗಿರೋದಕ್ಕೆ ನಮಗೆ ಅವನು ಆನಂದವನ್ನು ಕೊಡ್ತಾ ಹೋಗ್ತಾನೆ. ಹಾಗಾಗಿ ಅವನು ಸಚ್ಚಿದಾನಂದ ಸ್ವರೂಪ ಭಗವಂತ. ನಾವೇನು ಅನ್ಕೊತೀವಿ, ನಾನು ಅಂದ ತಕ್ಷಣ ಯಾವುದೋ ಒಂದು ಹೆಸರು ಇಟ್ಬಿಟ್ಟು ದಿಸ್ ಈಸ್ ದ ಪರ್ಸನ್ ಅಂತ ಅನ್ಕೊತಾ ಇದ್ದೀವಿ. ನೋ, ಶರೀರಕ್ಕೂ ಸಹ 2-3 ರೀತಿಯಾದಂತಹ ಅಂಶಗಳು ಬಂದರೆ, ಆತ್ಮಕ್ಕೂ ಸಹ 2 ರೀತಿಯಾದಂತಹ ಅಂಶ ಇದೆ. ಒಂದು ಆತ್ಮ ಮತ್ತು ಇನ್ನೊಂದು ಪರಮಾತ್ಮ. ಅದೇ ರೀತಿ ಶರೀರದಲ್ಲೂ ಸೂಕ್ಷ್ಮ ಶರೀರ ಮತ್ತು ಸ್ಥೂಲ ಶರೀರ ಇರುತ್ತೆ. ಹಾಗಾಗಿ ಈ ಶರೀರವನ್ನು ಭಗವಂತ ಹೇಳ್ತಾ ಹೋಗ್ತಾನೆ, ಈ ನಿನ್ನ ಶರೀರ ಸಾಯಬಹುದು, ಆದರೆ ಅದರ ಒಳಗಿರುವಂತಹ ಸೂಕ್ಷ್ಮ ಶರೀರಗಳು ಸಾಯೋದಕ್ಕೆ ಸಾಧ್ಯವೇ ಇಲ್ಲ. ಅದರಲ್ಲಿ ಮತ್ತೆ ನಾನು ಹುಟ್ಟಿ ಬರ್ತೀನಿ ಅಂತ ಮತ್ತೆ ಹೇಳ್ತಾ ಇದ್ದಾನೆ. ಅಂದರೆ ಇಲ್ಲಿ ಯಾವ ರೀತಿ ಹೇಳ್ತಾರಪ್ಪ ಅಂತಂದರೆ, 19ನೇ ಶ್ಲೋಕದಲ್ಲಿ ಹೇಳ್ತಾ ಹೋಗ್ತಾರೆ, ಯ ಏನಂ ಅಂದರೆ ಯಾ ಅಂದರೆ ಯಾರು, ಏನಂ ಅಂತ ಅಂದರೆ ಇದನ್ನು, ವೇತಿ ತಿಳಿಯುತ್ತಾನೋ, ಯಾರು ಇದನ್ನು ತಿಳಿಯುತ್ತಾನೋ, ಹಂತಾರಂ ಅಂದರೆ ಕೊಲ್ಲುವವನೆಂದು, ಯಹ ಚ ಅಂದರೆ ಯಾರೂ ಕೂಡ, ವಿನಯಂ ಇದನ್ನು ಮಾನ್ಯತೆ ಭಾವಿಸುತ್ತಾನೋ,
ಹತಂ ಅಂದರೆ ಕೊಲ್ಲುತ್ತೇನೆ ಎಂದು, ಉಭೌ ಅಂದರೆ ಇವನು, ತೌ ಅಂದರೆ ಅವರು, ನ ವಿಜಾಯಿತ್ ಅಂದರೆ ತಿಳಿಯುತ್ತಾನೋ, ನ ಆಯುಂ ಹಂತಿ ಅಂದರೆ ಎಂದಿಗೂ ಇಲ್ಲ, ಅವನು ಕೊಲ್ಲೋದಕ್ಕೆ ಸಾಧ್ಯವೇ ಇಲ್ಲ. ಅಂದರೆ ಈಗ ನಾವು ಅನ್ಕೊತಾ ಇದ್ದೀವಿ ಒಬ್ಬನನ್ನು ನಾನು ಹೋಗಿ ಕೊಂದು ಬಿಡ್ತೀನಿ ಅಂತ. ಆ ರೀತಿ ಕೊಲ್ಲೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂದರೆ ನಾನು ಸೂಕ್ಷ್ಮ ಶರೀರದಲ್ಲಿ ಇದ್ದು ಆ ಕೆಲಸವನ್ನು ಮಾಡಿಸುತ್ತೇನೆ. ಉದಾಹರಣೆಗೆ ಈಗ ಯಾರೋ ಒಬ್ಬರು ಕಳ್ಳ ಬಂದು ಕೊಂದು ಬಿಡ್ತಾನೆ, ಅವನ ಕೈಲಿ ಚಾಕು ಇತ್ತು ಕೊಂದು ಬಿಡ್ತಾನೆ ಅಂದರೆ ತಕ್ಷಣ ಕೊಲ್ಲಿಕ್ಕಾಗುತ್ತಾ? ತಕ್ಷಣ ಕೊಲ್ಲಕ್ಕಾಗಲ್ಲ. ಯಾಕೆಂದರೆ ಅವನು ಅದಕ್ಕಿಂತ ಮುಂಚೆ ತುಂಬ ಪ್ಲ್ಯಾನ್ ಮಾಡ್ಕೊಂಡಿರ್ತಾನೆ. ಪ್ಲ್ಯಾನ್ ಮಾಡಿಕೊಂಡು ತುಂಬ ಅದಕ್ಕೆ ಬೇಕಾದಂಥ ಪ್ರಿಪ್ರೇಷನ್ಗಳನ್ನು ಮಾಡಿಕೊಂಡು ಆಮೇಲೆ ಚಾಕುವಿನಿಂದ ಚುಚ್ಚೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆ ಚುಚ್ಚಬೇಕಾದ್ರೆ ಒಂದು ಧೈರ್ಯ ಇರುತ್ತಲ್ಲ, ಆ ಧೈರ್ಯದಲ್ಲಿ ನಾನಿರ್ತೀನಿ. ಆದರೆ ಆಮೇಲೆ ಅದ್ರ ಮೇಲೆ ಅವನಿಗೆ ಮತ್ತೆ ಭಯ ಶುರು ಆಗುತ್ತೆ ಅಲ್ವಾ? ಉದಾಹರಣೆ, ಈಗ ಜಡ್ಜ್ ಇರ್ತಾನೆ. ಜಡ್ಜು ಅಂತಹ ಕೊಲೆ ಮಾಡಿದವನಿಗೆ ಮತ್ತೆ ಮರಣದಂಡನೆ ಶಿಕ್ಷೆಯನ್ನು ಕೊಡ್ತಾನೆ. ಅದೇ ರೀತಿ ಅವನು ನಮ್ಮ ದೇಹಕ್ಕೆ ಚಾಕುವನ್ನು ಚುಚ್ಚಿದ, ಅದಕ್ಕೆ ಮರಣದಂಡನೆ ಸಿಕ್ತು. ಅದೇ ರೀತಿ ಒಬ್ಬ ಡಾಕ್ಟ್ರು ಒಂದು ದೇಹವನ್ನು ಚುಚ್ಚುತ್ತಾನೆ. ಯಾವ ರೀತಿ ಚುಚ್ಚುತ್ತಾನಪ್ಪ ಅಂತ ನೋಡೋಕ್ಕೋದ್ರೆ, ಆಪ್ರೇಷನ್ಗಳ ಮೂಲಕ ಅವನು ನಮ್ಮ ದೇಹವನ್ನು ಕತ್ತರಿಸ್ತಾನೆ. ಆ ದೇಹದಲ್ಲಿ ಇರುವಂತಹ ಯಾವುದೋ ಒಂದು ಬೇಡದ ಗೆಡ್ಡೆನೋ ಅಥವಾ ಏನಿರುತ್ತೋ ಬೇಡದೇ ಇರೋದನ್ನು ತೆಗೆದು ಮತ್ತೆ ಹೊಲಿಗೆ ಹಾಕಿಬಿಡ್ತಾನೆ. ಇಲ್ಲಿ ಒಬ್ಬ ಕಳ್ಳ ಚುಚ್ಚೋದಕ್ಕೂ ಒಬ್ಬ ಡಾಕ್ಟ್ರು ಚುಚ್ಚೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಲ್ವಾ? ಅದೇ ರೀತಿ ಕಳ್ಳ ಚುಚ್ಚಿದ್ದು ಒಂದು ದೇಹದಿಂದ ಒಂದು ದೇಹಕ್ಕೆ ಚುಚ್ಚಿದ ಅಷ್ಟೆ. ಅಂದರೆ ಇಲ್ಲಿ ಆ ದೇಹಕ್ಕೆ ಕೊಳಕಿದೆ. ಉದಾಹರಣೆ, ನಾನೇನಾದರೂ ತಪ್ಪು ಮಾಡಿದೆ ಅಂತ ಅಂದ್ಕೊಂಡ್ರೆ, ಸೌಮ್ಯ ತಪ್ಪು ಮಾಡಿದ್ಲು ಅಲ್ವಾ? ಈಗ ಅಯ್ಯೋ ಅವ್ರು ಹೆಂಗ್ರಿ ಮಾತಾಡ್ಬಿಟ್ರು, ಅವ್ರಿಗೆ ಮಾತಾಡೋಕ್ಕೆ ಬರಲ್ವಲ್ರಿ. ಈ ದೇಹಕ್ಕೆ ಪಾಪದ ಲೇಪ ಇದೆ. ಆದರೆ ಡಾಕ್ಟ್ರು ಚುಚ್ಚಿದಾಗ, ಡಾಕ್ಟ್ರು ಕಟ್ ಮಾಡಿದಾಗ ಅದಕ್ಕೆ ದೋಷದ ಲೇಪ ಇಲ್ಲ. ಹಾಗೆ ಈ ನನ್ನ ದೇಹಕ್ಕೆ ದೋಷವಿದೆಯೇ ವಿನಃ ಆ ದೇಹದ ಒಳಗೆ ಇರುವ ಭಗವಂತನಿಗೆ ಯಾವುದೇ ರೀತಿಯಾದಂತಹ ದೋಷದ ಲೇಪಗಳಿಲ್ಲ. ಈಗ ಡಾಕ್ಟರ್ ಮಾಡಿದಾಗ ಯಾರು ಹೋಗಿ ಅವ್ರ ಮೇಲೆ ಕೇಸ್ ಹಾಕ್ತಾರ, ನನ್ನ ಬಾಡಿನ ಕಟ್ ಮಾಡಿಬಿಟ್ರು ಅಂತ? ಇಲ್ಲ ಅಲ್ವಾ? ಅದೇ ರೀತಿ ಭಗವಂತ ಮಾಡುವ ಎಲ್ಲ ಕೆಲಸಗಳು ಸಹ ಧರ್ಮ ಮಾರ್ಗದಲ್ಲಿ ಇರುತ್ತದೆ. ಹಾಗಾಗಿ ಅದಕ್ಕೆ ಯಾವುದೇ ರೀತಿಯಾದಂತಹ ಪಾಪದ ಲೇಪ ಇಲ್ಲ. ಆದರೆ ಇಲ್ಲಿ ಭಗವಂತ ಹೇಳ್ತಾ ಇರೋದು, ಅವನ ಕೊಂದ್ರೂ ಸಹ ಅದಕ್ಕೂ ಸಹ ನನ್ನ ಪ್ರೇರಣೆ ಇದ್ದರೆ ಮಾತ್ರ ಸಾಧ್ಯ, ಇಲ್ಲ ಅಂದರೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಹೋಗ್ತಾನೆ. ಹೇಗೆ ಅಂತ ಅಂದರೆ, ಒಂದು ಕನ್ನಡಿಯ ಮುಂದೆ ನಾವೇನಾದ್ರು ನಿಂತಿದ್ದೀವಿ ಅಂತ ಅಂದರೆ, ಕನ್ನಡಿಯ ಒಳಗಡೆ ಇರುವಂತಹ ವಸ್ತು ಮೂವ್ ಆಗುತ್ತಾ? ಇಲ್ಲ, ಮೂವ್ ಆಗಲ್ಲ. ನಾನು ಹೊರಗಡೆಯಿಂದ ಮೂವ್ ಮಾಡಿದ್ರೆ ಮಾತ್ರ ಅದು ಮೂವ್ ಆಗುತ್ತೆ ಅಲ್ವಾ? ಈಗ ನಾನು ನಕ್ಕರೆ ಅದು ನಗುತ್ತೆ, ನಾನು ಹತ್ರ ಅದು ಅಳುತ್ತೆ, ನಾನು ಕೈಯಲ್ಲಿ ಹಾಯ್ ಮಾಡಿದ್ರೆ ಅದು ಹಾಯ್ ಮಾಡುತ್ತೆ. ಕರೆಕ್ಟ್ ಅಲ್ವಾ? ಅದೇ ರೀತಿ ಭಗವಂತನ ಪ್ರೇರಣೆ ಇಲ್ಲದೆ ಯಾವ ಕೆಲಸವೂ ಸಹ ಆಗೋದಿಲ್ಲ. ಉದಾಹರಣೆ ಇದಕ್ಕೆ ತುಂಬ ಚೆನ್ನಾಗಿ ಕೊಡ್ತಾ ಬರ್ತಾರೆ. ನಾವು ಯಾವುದೋ ಒಂದು ಪ್ರವಚನ ಕೇಳ್ತಾ ಇರ್ತೀವಿ, ಯಾವುದೋ ಒಂದು ಕ್ಲಾಸಲ್ಲಿ ಇರ್ತೀವಿ, ಅಥವಾ ಯಾವುದೋ ಒಂದು ಫಿಲಮ್ ನೋಡ್ತಾ ಇರ್ತೀವಿ ಅಂತ ಅಂದ್ಕೊಳ್ಳೋಣ. ಇದರಲ್ಲಿ ತುಂಬ ಜನಕ್ಕೆ ಅನುಭವ ಇದೆಯೋ ಏನೋ ನನಗೆ ಗೊತ್ತಿಲ್ಲ, ನನಗಿದೆ. ನಾನು ಯೂಶ್ವಲಿ ನನ್ನ ಫಿಲ್ಮ್ ನೋಡೋದು ತುಂಬ ಕಮ್ಮಿ. ಫಿಲ್ಮ್ ನೋಡ್ತಾ ನೋಡ್ತಾ ಐ ವಿಲ್ ಸ್ಟಾರ್ಟ್ ಕ್ರೈಯಿಂಗ್, ಐ ವಿಲ್ ಸ್ಟಾರ್ಟ್ ಲಾಫಿಂಗ್ ಅಲ್ವಾ? ನಮಗೆ ಗೊತ್ತಿರುತ್ತೆ ಅದು ಫಿಲಮ್ ಅಂತ, ಬಟ್ ಸ್ಟಿಲ್ ನಾವು ಅಳ್ತೀವಿ. ಅದು ಫಿಲಮ್ ಅಂತ ಗೊತ್ತಿರುತ್ತೆ, ಆದರೂ ನಾವು ನಗ್ತೀವಿ. ಅಂದರೆ ಒಳಗಿರುವ ಭಗವಂತ ಅದನ್ನು ಅನುಭವಿಸ್ತಾ ಇದ್ದಾನೆ ಅಂತ ಇಲ್ಲಿ ಉದಾಹರಣೆಯಾಗಿ ಕೊಡ್ತಾ ಇದ್ದಾರೆ. ಅಂದರೆ ಇನ್ನೂ ಬೆಸ್ಟ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ಯಾವುದೋ ಒಂದು ಹಾಡಿರುತ್ತೆ, ಆ ಹಾಡನ್ನು ನಾವು ಕೇಳ್ತಾ ಇರಬೇಕಾದ್ರೆ ವಿತೌಟ್ ಅವರ್ ನಾಲೆಡ್ಜ್ ನಮ್ಮ ತಲೆ ಅಲ್ಲಾಡಲಿಕ್ಕೆ ಶುರು ಆಗುತ್ತೆ. ಆಹಾ ಎಷ್ಟು ಚೆನ್ನಾಗಿದೆ. ಅಥವಾ ನಮ್ಮ ಕಾಲು ತಾಳ ಹಾಕ್ಲಿಕ್ಕೆ ಶುರು ಮಾಡುತ್ತೆ, ಇಲ್ಲ ನಮ್ಮ ಕೈ ತಾಳ ಹಾಕ್ಲಿಕ್ಕೆ ಶುರು ಮಾಡುತ್ತೆ. ವಿತೌಟ್ ಅವರ್ ನಾಲೆಡ್ಜ್, ನಮಗೆ ಗೊತ್ತಿರಲ್ಲ.
ಅದೇ ರೀತಿ ಇಲ್ಲಿ ಭಗವಂತನ ಪ್ರೇರಣೆ ಇಲ್ಲದೆ ಯಾವ ವಸ್ತುವು ಸಹ ನಡೆಯೋದಿಲ್ಲ. ನಾವು ಅನ್ಕೊಂತ ಇದ್ದೀವಿ ನಾನು ತಲೆ ಅಲ್ಲಾಡಿಸ್ತಾ ಇದ್ದೀನಿ ಅಂತ. ಅರೆ ನಾನು ತಲೆ ಅಲ್ಲಾಡಿಸ್ತಿಲ್ಲ, ಭಗವಂತ ಅಲ್ಲಾಡಿಸ್ತಾ ಇರೋದಕ್ಕೆ ನಾನು ಅಲ್ಲಾಡಿಸ್ತಾ ಇರೋದು. ಇದನ್ನ ನಾವು ತಿಳ್ಕೊಂಡಾಗ ಗೊತ್ತಾಗತ್ತೆ, ನಾನು ಯಾವುದೇ ಧರ್ಮ ಕಾರ್ಯಗಳನ್ನು ಮಾಡಿದ್ರೂ ಸಹ ಅದು ನಾನು ಮಾಡ್ತಾ ಇರೋದಲ್ಲ, ಭಗವಂತ ನನ್ನ ಕೈಯಲ್ಲಿ ಮಾಡಿಸ್ತಾ ಇರೋದು. ಸಪೋಸ್ ನಾನೇನಾದರೂ ಕೆಟ್ಟ ಕೆಲಸ ಮಾಡಿದ್ರೂ ಸಹ ಭಗವಂತ ಗೊತ್ತಿಲ್ಲ ಎಷ್ಟೋ ಬಾರಿ ಶಾಪಗಳನ್ನು ಹಾಕಿಸ್ತಾನೆ, ಋಷಿಮುನಿಗಳ ಕೈಲಿ ಶಾಪಗಳನ್ನು ಹಾಕಿಸ್ತಾನೆ. ಯಾಕೆ ಅಂದರೆ ದಟ್ ಈಸ್ ಹಿಸ್ ಪ್ಲ್ಯಾನ್. ಇವರಿಗೆ ಹೀಗೆ ಆಗಬೇಕು, ಇವರಿಗೆ ಹಾಗಾಗಬೇಕು ಹೇಳ್ತಾ ಹೋಗ್ತಾರೆ. ಯಾರೋ ಒಂದು ಶಾಪದಿಂದ ಅಥವಾ ಒಂದು ಮಾತಿನಿಂದ ಯಾವುದೂ ಸಹ ನಡೆಯೋದಕ್ಕೆ ಸಾಧ್ಯವೇ ಇಲ್ಲ. ಆ ರೀತಿ ನಡೆಯೋ ಹಾಗಿದ್ದಿದ್ರೆ ಇಡೀ ಪ್ರಪಂಚ ಸ್ವರ್ಗ ಆಗೋಗ್ತಿತ್ತು, ಅಥವಾ ಇಡೀ ಪ್ರಪಂಚ ನರಕ ಆಗೋಗ್ತಿತ್ತು. ಅಥವಾ ಯಾವುದೇ ಒಂದು ದಿನ ಶುಭವೂ ಅಲ್ಲ, ಯಾವುದೇ ಒಂದು ದಿನ ಅಶುಭವೂ ಅಲ್ಲ, ಅದು ನಮ್ಮ ಕರ್ಮಗಳಿಂದ ನಿರ್ಮಿತವಾಗಿದೆ. ನಾನಿವತ್ತು ಒಳ್ಳೆ ಕೆಲಸ ಮಾಡಿದ್ರೆ ಇವತ್ತು ನನಗೆ ಒಳ್ಳೇದಾಗತ್ತೆ, ನಾನಿವತ್ತು ಕೆಟ್ಟ ಕೆಲಸ ಮಾಡಿದ್ರೆ ನನಗೆ ಇವತ್ತು ಕೆಟ್ಟದಾಗತ್ತೆ. ಅದು ಬಿಟ್ಟು ಅಯ್ಯೋ ಇವತ್ತು ಈ ವಾರ ರೀ ರಾಹು ಕಾಲ, ಗುಳಿ ಕಾಲ, ಇನ್ನೊಂದು ಕಾಲ, ಮತ್ತೊಂದು ಕಾಲ, ನೋ, ಯಾವುದೂ ಇಲ್ಲ. ಅದಕ್ಕೆ ಇಲ್ಲಿ ಕೃಷ್ಣ ಹೇಳ್ತಾ ಇರೋದು, ನೀನು ಕೊಲ್ತೀಯಾ ಅಂತ ದಯವಿಟ್ಟು ಅನ್ಕೋಬೇಡ. ಯಾಕೆ ಅಂದರೆ ಶರೀರ ನಿನ್ನದಲ್ಲ, ಆತ್ಮ ನಿನ್ನದಲ್ಲ, ನೀನು ಮಾಡುತ್ತಿರುವ ಕರ್ಮಗಳು ನಿನ್ನದಲ್ಲ. ಹಾಗಿರುವಾಗ ನೀನು ಕೇವಲ ನಿನ್ನ ಕರ್ತವ್ಯವನ್ನು ಮಾಡಿದಾಗ, ನಿನ್ನ ಕರ್ಮವನ್ನು ಮಾಡಿದಾಗ ಯಾವುದೇ ರೀತಿಯಾದಂತಹ ಅಪೇಕ್ಷೆಗಳು ಇಟ್ಕೊಂಡಿಲ್ಲ ಅಂದಾಗ ನಿನಗೆ ಆ ಪಾಪದ ಲೇಪ ಇರೋದಿಲ್ಲ. ಅದಕ್ಕಿಂತ ಹಿಂದಿನ ಶ್ಲೋಕದಲ್ಲಿ ಹೇಳ್ತಾ ಹೋಗ್ತಾನೆ ಸಮ ದುಃಖ ಅಂತ. ಅಂದರೆ ದುಃಖ ಮತ್ತು ಸುಖವನ್ನು ಎರಡೂ ಸರಿ ಸಮನಾಗಿ ತಗೋ. ನೀನು ಯಾವುದಕ್ಕೂ ನೀನು ಇದು ಜಾಸ್ತಿ ಅದು ಕಮ್ಮಿ ಅಂತ ಅನ್ಬೇಡ. ಒಬ್ಬರು ಮೊನ್ನೆ ಹೀಗೆ ವಾಟ್ಸಪ್ನ ಸ್ಕ್ರೋಲ್ ಫೇಸ್ಬುಕ್ನ ಸ್ಕ್ರೋಲ್ ಮಾಡಬೇಕಾದ್ರೆ ಒಬ್ಬರು ಹೇಳ್ತಾ ಇದ್ರು, ಒಂದು ತಕ್ಕಡಿಯಲ್ಲಿ ರಾಮ, ಇನ್ನೊಂದು ತಕ್ಕಡಿಯಲ್ಲಿ ನಾನು ಕೂತ್ಕೊತೀನಿ, ಆಗ ಯಾವುದು ಜಾಸ್ತಿ ಭಾರ ಇರುತ್ತೆ ಅಂತ ಅವನು ಕ್ವಶನ್ ಕೇಳ್ತಾನೆ. ಅದಕ್ಕೆ ಅವ್ರು ಹೇಳ್ತಾರೆ ನಾನೇ ಜಾಸ್ತಿ ಭಾರ ತೂಗೋದು ಅಂತ ಹೇಳ್ತಾರೆ. ಅವನು ಪತ್ರಕರ್ತ ತುಂಬ ಆಶ್ಚರ್ಯವಾಗಿ ನೋಡ್ತಾನೆ, ಅದು ಹೇಗೆ, ರಾಮ ಭಗವಂತ ಅಲ್ವಾ, ಅವನ ತಕ್ಕಡಿನೇ ಜಾಸ್ತಿ ತೂಗುತ್ತೆ ಅಲ್ವಾ ಅಂತ ಅಂದಾಗ, ಅಲ್ಲಿ ಬರೀ ರಾಮ ಇದ್ದಾನೆ, ಇಲ್ಲಿ ನಾನಿದ್ದೀನಿ, ನನ್ನ ಜೊತೆ ನನ್ನ ದೇಹದಲ್ಲೂ ಸಹ ರಾಮ ಇದ್ದಾನೆ ಬಿಂದು ಸ್ವರೂಪಿಯಾಗಿ. ಹಾಗಾಗಿ ಅಲ್ಲಿ ಬರೀ ರಾಮ ಇದ್ದರೆ ಇಲ್ಲಿ ರಾಮ ಮತ್ತು ನಾನಿದ್ದೀನಿ, ಹಾಗಾಗಿ ನನ್ನ ತಕ್ಕಡಿನೇ ಜಾಸ್ತಿ ತೂಗುತ್ತೆ ಅಂತ. ಅಂದರೆ ಸಮರ್ಪಣಾ ಭಾವ ಅಷ್ಟೆ. ಎಸ್, ನಾನು ಏನೇನು ಮಾಡ್ತಾ ಇದ್ದೀನೋ ಅದೆಲ್ಲವುದು ಕೃಷ್ಣ, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು, ನನ್ನದೇನೂ ಇಲ್ಲ ತಂದೆ ಅನ್ನುವ ಮನೋಭಾವ ಬರಬೇಕು. ಇಲ್ಲಿ ಯಾಕೆ ನಾವು ಕೃಷ್ಣ 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 ಅಂತೀವಿ, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು, ಯಾಕೆ ರಾಮಾರ್ಪಣಮಸ್ತು ಅನ್ನಲ್ಲ, ಅಥವಾ ಯಾಕೆ ವಿಷ್ಣುರ್ಪಣಮಸ್ತು ಅನ್ನೋದಿಲ್ಲ ಅಂತ ನಾವೇನಾದರೂ ನೋಡೋದಾದರೆ, ರಾಮ ಮತ್ತು ಕೃಷ್ಣನ ಅವತಾರಗಳೇನಿದೆ ಅದು ಒಂದು ಮಾನವ ಸ್ವರೂಪಿಯಾಗಿ ಈ ಭೂಲೋಕಕ್ಕೆ ಬರುತ್ತೆ. ಯಾಕೆಂದರೆ ಧರ್ಮ ಸ್ಥಾಪನೆಗೋಸ್ಕರ. ಹಾಗೆ ಕೃಷ್ಣ ಅಂತ ಕರೆಯೋದಕ್ಕೂ ಅಷ್ಟೇ. ಯಾಕೆ ಕೃಷ್ಣಾರ್ಪಣಮಸ್ತು ಅಂತೀವಿ ಅಂತ ಅಂದರೆ, ಕೃಷ್ಣ ಅವನ ಜೀವನದಲ್ಲಿ ಅನುಭವಿಸಿದಷ್ಟು ನೋವು ಅಥವಾ ಅನುಭವಿಸಿದಷ್ಟು ಸಂಕಟ ಇನ್ನಾವ ದೇವತೆಯೂ ಇನ್ನಾವ ಅವತಾರದಲ್ಲೂ ಸಹ ಅನುಭವಿಸೋದಕ್ಕೆ ಸಾಧ್ಯವೇ ಇಲ್ಲ. ನೀವು ಕೃಷ್ಣನ ಕಥೆಗಳನ್ನು ಕೇಳ್ತಾ ಹೋಗಿ, ನಿಮ್ಗೆ ಮೇಲ್ನೋಟಕ್ಕೆ ಅನಿಸುತ್ತೆ ಅವನು ಕಳ್ಳ, ಅವನು ಯಾವಾಗಲೂ ತರಲೆ ಮಾಡ್ತಾ ಇದ್ದ, ಅವನು ಯಾವಾಗಲೂ ತುಂಟಾಟಗಳನ್ನು ಮಾಡ್ತಾ ಇದ್ದ, ಯಾವಾಗಲೂ ನಗ್ತಾ ಇದ್ದ. ಹೌದಾ, ಅವನು ತುಂಬ ನಗ್ತಾ ಇದ್ನ, ಅವನು ತುಂಬ ಸಂತೋಷವಾಗಿದ್ನ ಅಂತ ನಾವೇನಾದರೂ ನೋಡೋಕ್ಕೆ ಹೋದರೆ ಕೆಲವು ಹಿಂಟ್ಸ್ಗಳು ಕೊಡ್ತಾ ಹೋಗ್ತೀನಿ. ಹುಟ್ಟಿದ ತಕ್ಷಣವೇ ತಂದೆ ತಾಯಿಯಿಂದ ದೂರ ಆದ,
ಹುಟ್ಟಿದ ತಕ್ಷಣವೇ ಅಲ್ವಾ, ಹುಟ್ಟಿದ ದಿನ ರಾತ್ರಿನೇ ಕೆಲವು ನಿಮಿಷಗಳು ಸಹ ತಂದೆ ತಾಯಿ ಜೊತೆ ಇರಲಿಲ್ಲ, ತಂದೆ ತಾಯಿಯಿಂದ ದೂರಾದ. ಹೌದಾ, ತಂದೆ ತಾಯಿಯಿಂದ ದೂರಾಗಿ ಅವನೇನಾದರೂ ಚೆನ್ನಾಗಿದ್ನಾ ಅಂತ ನಾವೇನಾದ್ರು ನೋಡೋಕೆ ಹೋದರೆ, ಪೂತನಿ ಅನ್ನೋ ರಾಕ್ಷಸಿ ಬರ್ತಾಳೆ, ವಿಷವನ್ನು ಕುಡಿಸ್ತಾಳೆ. ವಿಷವನ್ನು ಕುಡಿಸಿದ್ರೂ ಸಹ ತಂದೆ ಸಂತೋಷವಾಗಿ ನಗ್ತಾ ಇರ್ತಾನೆ. ಹೌದಾ, ಸ್ನೇಹಿತರ ಜೊತೆ ಆಟಾಡ್ತಾ ಇದ್ನಾ, ಅವನು ತುಂಬ ಚೆನ್ನಾಗಿದ್ನಾ ಅಂತ ನಾವೇನಾದ್ರು ನೋಡೋಕೆ ಹೋದರೆ, ಅವನು ಸ್ನೇಹಿತರ ಜೊತೆ ಆಟಾಡ್ತಾ ಇರಲಿಲ್ಲ. ಅದರ ಮಧ್ಯೆಯಲ್ಲಿ ಯಮುನಾ ನದಿಯಲ್ಲಿ ಇದ್ದಂತಹ ಕಾಳಿಯ ಮೇಲೆ ಅವನು ನೃತ್ಯವನ್ನು ಮಾಡಿ ಆ ಯಮುನೆಗೆ ಪವಿತ್ರತೆಯನ್ನು ಕೊಡ್ತಾ ಹೋಗ್ತಾನೆ. ಹೌದಾ ಅಂತ ನೋಡೋಕೆ ಹೋದರೆ, ಅವನ ಸ್ವಂತ ಮಾವನೇ ಅವನನ್ನು ಕೊಲ್ಲೋದಕ್ಕೆ ಪ್ರತಿನಿತ್ಯ ಪ್ರತಿ ಕ್ಷಣ ಅವನಿಗೋಸ್ಕರ ಹೊಂಚಾಗ್ತಾ ಇರ್ತಾನೆ. ಹೋಗ್ಲಿ, ಅವನಿಗೆ ಪ್ರೀತಿನಾದರೂ ಸಿಗ್ತಾ, ಎಲ್ಲರೂ ತುಂಬ ಅವನನ್ನು ಲವ್ ಮಾಡ್ತಾ ಇದ್ರಲ್ಲ ಅಂತ ನೋಡೋಕೆ ಹೋದರೆ, ಅವನು ತುಂಬ ಇಷ್ಟಪಟ್ಟಂತಹ ರಾಧೆಯನ್ನೇ ಅವನ ಧರ್ಮ ಕಾರ್ಯಕ್ಕೋಸ್ಕರ ಅವನು ಬಿಟ್ಟು ಹೋಗ್ಬೇಕಾಗಿ ಬಂತ. ರಾಧೆ ಮಾತು ಕೊಡ್ತಾಳೆ, ನೀನು ನನಗೆ ಒಂದೇ ಒಂದು ಮಾತು ಕೊಡು, ಯಾವತ್ತೂ ನೀನು ಮತ್ತೆ ಬೃಂದಾವನಕ್ಕೆ ಬರಲೇಬೇಡ ಅಂತ. ಅವನು ಕೃಷ್ಣ ಮತ್ತೆ ಬೃಂದಾವನಕ್ಕೆ ಬರೋದೇ ಇಲ್ಲ. ಆದರೆ ರಾಧೆಯನ್ನು ಮರೆತ್ನಾ ಅಂತ ನೋಡೋದಿದ್ರೆ ರಾಧೆಯನ್ನೂ ಸಹ ಮರೆಯೋದಿಲ್ಲ. ರಾಧೆಗೆ ಹೋಗಬೇಕಾದ್ರೆ ಒಂದು ಕೊಳಲನ್ನು ಅವನು ಕೊಟ್ಬಿಟ್ಟು ಹೋಗ್ತಾನೆ. ನೀನು ಯಾವಾಗ ನೀನು ಈ ಕೊಳಲನ್ನು ಊದ್ತೀಯೋ ಆವಾಗ ನಾನು ಬರ್ತೀನಿ, ನನ್ನ ನೆನಪಾದ ತಕ್ಷಣ ನೀನು ಈ ಕೊಳಲನ್ನು ಊದು ಅಂತ. ಆಗ ರಾಧೆ ಹೇಳ್ತಾಳೆ, ಹಾಗಿದ್ರೆ ಈ ಕೊಳಲ ಅವಶ್ಯಕತೆನೇ ಇಲ್ಲ ಕೃಷ್ಣ ಅಂತ ಹೇಳ್ತಾಳೆ. ಯಾಕೆ ಅಂತಂದರೆ, ನಾವು ನೆನಪು ಮಾಡ್ಕೊಳ್ಳೋದು, ನಾವು ಮರ್ತಿರೋರನ್ನ ನಾವು ನೆನಪು ಮಾಡ್ಕೊತೀವಿ. ಆದರೆ ನಿನ್ನನ್ನು ನಾನು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಕಾರಣ, ನನ್ನ ಉಸಿರು ನೀನು. ನಾನು ಒಂದು ಸಲ ಉಸಿರು ತೊಗೊಂಡಾಗಲೂ ಸಹ ಕೃಷ್ಣ ಅಂತಲೇ ತೊಗೊಳ್ತೀನಿ. ಹಾಗಿರ್ಬೇಕಾದ್ರೆ ನಾನು ಮರೆಯೋದಕ್ಕೆ ಹೇಗೆ ಸಾಧ್ಯ? ನಾನು ಯಾವತ್ತು ಮರೆತೆ ಅಂದರೆ ನಾನು ಈ ಭೂಮಿ ಮೇಲಿಲ್ಲ, ನಾನು ಗೋಲೋಕಕ್ಕೆ ಹೋಗಿದ್ದೀನಿ ಅಂತ ತಿಳ್ಕೊಂಬಿಡು. ಹಾಗಾಗಿ ನಾನು ನಿನ್ನನ್ನು ಮರೆಯೋದೇ ಇಲ್ಲ ಅಂತ ಹೇಳ್ತಾಳೆ. ಎಂಥ ಪ್ರೀತಿ ಅಲ್ವಾ ಅವಳದು. ಕೃಷ್ಣನಿಂದ ಏನನ್ನೂ ಅಪೇಕ್ಷೆ ಪಡದ ಹಾಗೆ ನಿಷ್ಕಾಮವಾಗಿ ಪ್ರೀತಿಸಿದವಳು ರಾಧೆ. ರಾಧೆ ಸಿಕ್ಕದ್ಲಾ? ಇಲ್ಲ. ಹೋಗಲಿ, ಅವನ ಜೀವನದಲ್ಲಿ ಖುಷಿಯಾಗಿದ್ನ ಯಾವಾಗಾದರೂ ಅಂತ ನೋಡೋದಿದ್ರೆ ಪ್ರತಿನಿತ್ಯ ಸಂಘರ್ಷ. ಇದೇನು ಎಕ್ಸಾಂಪಲ್ಸ್ ಅಂತ ಹೇಳ್ತಾ ಇರೋದು ನಾನು. ಇನ್ನು ಅವನ ಬಗ್ಗೆ ಹೇಳ್ತಾ ಹೋದರೆ ಬಹುಶಃ 1 ಗಂಟೆ 2 ಗಂಟೆ, 1 ದಿನ 2 ದಿನ ಅಲ್ಲ, 1 ವಾರ ಆದರೂ ಸಾಲುತ್ತೋ ಸಾಲಲ್ವೋ ನನಗೆ ಗೊತ್ತಿಲ್ಲ. ಹೀಗಿರ್ಬೇಕಾದ್ರೆ ಅಷ್ಟೊಂದು ನೋವು ಅನುಭವಿಸಿರುವ ಕೃಷ್ಣ, ನಮ್ಮ ಕಷ್ಟ ಯಾವ ಲೆಕ್ಕ ಅವನಿಗೆ ಅಲ್ವಾ? ಹಾಗಾಗಿ ಕೃಷ್ಣಾರ್ಪಣಮಸ್ತು. ಸ್ವಂತ ಮಗನೇ ಕೃಷ್ಣನನ್ನು ಕೊಲ್ಲೋದಕ್ಕೆ ಪ್ರಯತ್ನ ಪಡ್ತಾನೆ. ಅವನಿಗಿಂತ ಕೆಟ್ಟ ಮಗ ಇರೋದಕ್ಕೆ ಸಾಧ್ಯವೇ ಇಲ್ಲ. ನಾವು ನಮ್ಮ ಮಕ್ಕಳನ್ನ ಎಷ್ಟು ದುಷ್ಟರು ಏನೇನೋ ಬೈತೀವಿ ಅಲ್ಲ. ಒಬ್ಬ ಅವನನ್ನು ಒಂದು ಕ್ಷಣ ನಮ್ಮ ಕಣ್ಮುಂದೆ ತಂದುಬಿಟ್ರೆ, ಕೃಷ್ಣ ನೀನು ಎಷ್ಟೊಂದು ನೋವು ಅನುಭವಿಸಿದ್ಯಾ, ನನ್ನ ಮಕ್ಕಳು ನನಗೆ ಅಷ್ಟು ಕಷ್ಟ ಕೊಟ್ಟೇ ಇಲ್ಲ ಅಂತ ಅನ್ಕೊತೀವಿ. ಆ ರೀತಿ ಪ್ರತಿದಿನ ಅವನು ಆ ಸಂಘರ್ಷದಲ್ಲಿ ಬದುಕ್ತಾನೆ. ಆದರೂ ಸಹ ಅವನು ನಗ್ತಾ ಇರ್ತಾನೆ. ಅವನು ಯಾವತ್ತೂ ಅಳೋದೇ ಇಲ್ಲ. ದಟ್ ಮೀನ್ಸ್ ಅವನು ನಮಗೆ ಪಾಠ ಹೇಳ್ಕೊಟ್ಟು ಹೋಗ್ತಾ ಇದ್ದಾನೆ. ಜೀವನ ಅಥವಾ ಭಗವಂತ ಅಥವಾ ಆತ್ಮ ಅಂದರೆ ಆನಂದದ ಕಡಲು, ನಿನ್ನ ಮುಖದಲ್ಲಿ ಯಾವಾಗಲೂ ನಗು ಇರಬೇಕು ಅಂತ. ಅದಕ್ಕಿಂತ ದೊಡ್ಡ ಪಾಠ ಇನ್ಯಾರಾದರೂ ಹೇಳ್ಕೊಡೋದಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಅದಕ್ಕಿಂತ ದೊಡ್ಡ ಪಾಠ ಹೇಗೆ ಹೇಳ್ಕೊಡೋದಕ್ಕೆ ಸಾಧ್ಯ? ನೀನು ನಗ್ತಾ ಇರು ಅಂತ ಹೇಳೋದು. ಅದು ಅವನು ನಕ್ಕು ಹೋದವನು. ಕೃಷ್ಣ ಅಂದ್ರೇ ಆಕರ್ಷಕ, ಕೃಷ್ಣ ಅಂದ್ರೇ ಮಂದಸ್ಮಿತ, ಕೃಷ್ಣ ಅಂದ್ರೇ ಮುಕುಂದ. ಒಂದೊಂದು ಪದವೂ ಸಹ, ಒಂದೊಂದು ಅವನ ನಾಮಗಳೇನಿದೆ ಅದು ನಮಗೆ ಹೇಗಿರಬೇಕು ಅಂತ ಹೇಳ್ಕೊಡ್ತಾ ಬರುತ್ತೆ. ಅದು ವಿಷ್ಣು ಸಹಸ್ರನಾಮದಲ್ಲೂ ನಾವು ತಿಳ್ಕೊಂಡ್ಬಿಟ್ಟಿದ್ದೀವಿ. ಆ ರೀತಿ ನಮಗೆ ಹೆಜ್ಜೆ ಹೆಜ್ಜೆಗೆ ಆನಂದವನ್ನು ಅಥವಾ ಈ ಭೂಮಿ ಮೇಲೆ ಖುಷಿಯನ್ನು ಅನುಭವಿಸೋದು ಹೇಗೆ ಅಂತ ಹೇಳಿಕೊಟ್ಟವ ಕೃಷ್ಣ. ಯಾಕೆ ಕೃಷ್ಣನ ಲವ್ ಮಾಡ್ತೀರಾ ಅಂದರೆ ಇದಕ್ಕಿಂತ ದೊಡ್ಡ ರೀಸನ್ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅಥವಾ ಯಾಕೆ ಕೃಷ್ಣಾರ್ಪಣ ವಸ್ತು ಅಂತ ಹೇಳ್ತೀವಿ ಅನ್ನೋದಕ್ಕೂ ಇದಕ್ಕಿಂತ ದೊಡ್ಡ ರೀಸನ್ ಇರೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಇಲ್ಲಿ ಅವನಿನ್ನೂ ಹೇಳ್ತಾ ಇದ್ದಾನೆ, ಈ ದೇಹ ಏನಿದೆ ಇದು ನನ್ನದಲ್ಲ ಅಂತ ನಾವು ಪ್ರತಿ ಹೆಜ್ಜೆಗೆ ತಿಳಿದುಕೊಂಡಾಗ ನೀನು ಮಾಡುವ ಕರ್ತವ್ಯವನ್ನು ನೀನಿನ್ನೂ ನಿರಂತರವಾಗಿ ಮಾಡ್ತೀಯ. ಅಂದರೆ ನೀನು
ಈ ಆತ್ಮಕ್ಕೆ ಸಾವಿಲ್ಲ ಅನ್ನೋದನ್ನು ಮೊದಲು ತಿಳ್ಕೋ. ಹಾಗೆಯೇ ಮುಂದಿನ ಶ್ಲೋಕದಲ್ಲಿ ಇನ್ನೂ ಸ್ಪಷ್ಟವಾಗಿ ನಾನು ಹೇಳ್ತೀನಿ ಅಂತ ಹೇಳ್ತಾ ಹೋಗ್ತಾನೆ ಕೃಷ್ಣ. ಅಂದರೆ ಆತ್ಮಕ್ಕೆ ಸಾವೇ ಇಲ್ಲ ಅಂತ 19ನೇ ಶ್ಲೋಕ ಅಷ್ಟೇ ಅಲ್ಲ, ನಾನು 20ನೇ ಶ್ಲೋಕದಲ್ಲೂ ನಾನು ನಿನಗೆ ಹೇಳ್ತೀನಿ, ನೀನು ತಿಳ್ಕೊ ಅಂತ ಹೇಳ್ತಾ ಹೋಗ್ತಾನೆ. ಅದರಲ್ಲಿ ಹೇಳ್ತಾನೆ, ನ ಜಾಯತೆ ಮಿತ್ರ ಮ್ರಿಯತೆ ಅಂತ. ಅಂದರೆ ಹುಟ್ಟುವುದಿಲ್ಲ ಹಾಗೂ ಸಾಯೋದೂ ಇಲ್ಲ. ಈ ಆತ್ಮ ಅನ್ನೋದೇನಿದೆ, ನಾವು ಅನ್ಕೊತಾ ಇದ್ದೀವಿ ಈಗ ಮಗು ಹುಟ್ಟಿದೆ, ಇದಕ್ಕೆ 8 ವರ್ಷ, ಇದಕ್ಕೆ 10 ವರ್ಷ, ಇದಕ್ಕೆ 11 ವರ್ಷ, ಇದಕ್ಕೆ 12 ವರ್ಷ ನಾವು ಅನ್ಕೊತಾ ಇದ್ದೀವಿ. ಆದರೆ ಆ ಆತ್ಮ ಏನಿದೆ ಅದು ಮೊದಲಿನಿಂದಲೂ ಇದೆ ಹಾಗೂ ಕೊನೆಯವರೆಗೂ ಇರುತ್ತದೆ. ಈ ಆತ್ಮಕ್ಕೆ ಸಾವು ಇಲ್ಲ. ಅದೇ ರೀತಿ ಕದಾಚಿತ್ ಅಂತಂದರೆ ಯಾವ ಕಾಲದಲ್ಲೂ, ಭೂತ ವರ್ತಮಾನ ಭವಿಷ್ಯ, ನಾನು ಆಗಲೇ ಹೇಳಿದ್ನಲ್ಲ, ಈ ಆತ್ಮ ಅನ್ನೋದು ಯಾವಾಗಲೂ ಸಹ ಇದೆ. ನ ಅಯಂ ಅಂತ ಅಂದರೆ ಎಂದಿಗೂ ಇಲ್ಲ, ಇದು ಭೂತ್ವ ಅಸ್ತಿತ್ವಕ್ಕೆ ಬಂತು. ಅಂದರೆ ಇದು ಯಾವಾಗ ಅಸ್ತಿತ್ವಕ್ಕೆ ಬಂತು, ಭಗವಂತ ಯಾವಾಗ ಅಸ್ತಿತ್ವಕ್ಕೆ ಬಂದ, ಆ ರೀತಿ ನಾವು ತಿಳ್ಕೊಳ್ತಾ ಹೋದಾಗ ನಮಗೆ ಗೊತ್ತಾಗುತ್ತೆ. ಯಾವಾಗ ಅಂತಲೇ ನಮಗೆ ಗೊತ್ತಿಲ್ಲ. ಏನೂ ಇಲ್ಲದೇ ಇದ್ದಾಗ ಇದ್ದ ಭಗವಂತ ವಿಷ್ಣು. ವಿಷ್ಣು ಅಂದರೆ ಸರ್ವಂತರ್ಯಾಮಿ, ಆದಿ ಅನಾದಿ ಅಂತ್ಯ ಅವನು. ಹಾಗಾಗಿ ಏನೂ ಇಲ್ಲದೇ ಇದ್ದಾಗ, ಏನೂ ಇಲ್ಲ, ಝೀರೋ ಅಂತ ಅಂದಾಗಲೂ ಏನೋ ಒಂದು ಶಕ್ತಿ ಇತ್ತಲ್ಲ, ಅದು ವಿಷ್ಣು. ಅದು ಯಾವಾಗಿತ್ತು ನಮಗೆ ಗೊತ್ತಿಲ್ಲ. ಅದರ ಒಂದು ಅಂಶವೇ ನಾವು. ಹಾಗೆಯೇ ಭವಿತಾ ವಾನ ಅಂದರೆ ಯಾವಾಗ ಅಸ್ತಿತ್ವಕ್ಕೆ ಬರುವ ಅಂತಲೂ ಸಹ ಗೊತ್ತಿಲ್ಲ. ಅವನು ಯಾವಾಗ ಬರಬೇಕೋ ಆ ಭೂಮಿಯಲ್ಲಿ ಅವನು ಅವತರಿಸೇ ಬರ್ತಾನೆ. ಅಂದರೆ ಭೂಯ ಅಜುನಿತ್ಯಂ ಅಂದರೆ ಅವ ಮತ್ತೆ ಮತ್ತೆ ಭೂಮಿಗೆ ಅವತರಿಸಿ ಬರ್ತಾನೆ. ನಿತ್ಯವಾಗಿ, ನಿತ್ಯಂ ಅಂತ ಅಂದರೆ ನಿತ್ಯವಾಗಿ ಬರ್ತಾನೆ. ಹಾಗೂ ಆತ ಶಾಶ್ವತಃ, ಅವನು ಶಾಶ್ವತವಾಗಿ ಇದ್ದಾನೆ. ಭೂಮಿ ಮೇಲೆ ಎಷ್ಟು ಜನ ಹುಡ್ತಾರೆ ನಮಗೆ ಗೊತ್ತಿಲ್ಲ, ಅದರಲ್ಲೆಲ್ಲ ಭಗವಂತ ಇದ್ದಾನೆ. ಹಾಗೆಯೇ ಅಯಂ ಪುರಾಣ ಅಂದರೆ ಇದನ್ನು ನಾನು ಹೇಳ್ತಾ ಇಲ್ಲ, ಇದು ಪುರಾಣಗಳೇ ಹೇಳ್ತಾ ಇದೆ. ಅವನು ಹೇಳ್ತಾ ಇರೋದು ಅರ್ಜುನನಿಗೆ. ನಾವು ಎಷ್ಟೊಂದು ನೋವು ಅನುಭವಿಸ್ತೀವಿ ಅಲ್ವಾ, ಇದಕ್ಕೆಲ್ಲ ಬಹುಶಃ ನಮ್ಮ ನೋವಿಗೂ ಇದಕ್ಕೆ ಕಾರಣ ನಮ್ಮ ಜೀವನಕ್ಕೆ ಅವನು ಕೊಡ್ತಾ ಹೋಗ್ತಾನೆ ಅಂತ ಅನ್ಕೋಬಹುದು. ಹತ್ಯತೆ ಹನ್ಯುಮಾತೆ ಅಂತಂದರೆ ಕೊಲ್ಲುವುದು ಇಲ್ಲ, ಕೊಲ್ಲಲ್ಪಡುವುದೂ ಇಲ್ಲ ಈ ಶರೀರವನ್ನು ಅಂತ ಹೇಳ್ತಾ ಹೋಗ್ತಾನೆ. ಅಂದರೆ ಈ ಶರೀರಕ್ಕೆ ಸಾವಿರೋದಕ್ಕೆ ಸಾಧ್ಯವೇ ಇಲ್ಲ. ಈ ಶರೀರ ಒಂದು ಬಟ್ಟೆಯ ಹಾಗೆ, ನಾವು ಬಟ್ಟೆ ಹೇಗೆ ಬದಲಾಯಿಸ್ತೀವೋ ಆ ರೀತಿ ನಮ್ಮ ಆತ್ಮವು ಬದಲಿಸ್ತಾ ಹೋಗುತ್ತೆ. ಹಾಗಾಗಿ ಈ ಆತ್ಮಕ್ಕೆ ಯಾವುದೇ ರೀತಿಯಾದಂತಹ ಸಾವಿಲ್ಲ. ಆತ್ಮಕ್ಕೆ ಯಾವಾಗಲೂ ಸಹ ಹುಟ್ಟು ಅನ್ನೋದಿಲ್ಲ, ಸಾವು ಅನ್ನೋದಿಲ್ಲ. ಅದು ಹಿಂದೆಯೂ ಇತ್ತು, ಮುಂದೆಯೂ ಸಹ ಇರುತ್ತದೆ, ಈಗಲೂ ಸಹ ಇದೆ. ಅದು ಜನ್ಮ ರಹಸ್ಯವಾಗಿರೋದು, ನಿತ್ಯವಾಗಿರೋದು, ಶಾಶ್ವತವಾಗಿರೋದು, ಪುರಾತನವಾಗಿರುವುದು. ದೇಹವನ್ನು ಕೊಂದಾಗ ಅದು ಸಾಯೋದಿಲ್ಲ. ಹಾಗಿದ್ರೆ ಯಾಕೆ ನಾವು ಮತ್ತೆ ಮತ್ತೆ ಭೂಮಿಗೆ ಬೇರೆ ದೇಹದಲ್ಲಿ ಅವತರಿಸಿ ಬರ್ತೀವಿ ಅಂದರೆ, ನಾನು ಹೇಳಿದ್ನಲ್ಲ, ನಮಗೆ ಅರಿವಿಲ್ಲದೆ ಯಾವುದಾದ್ರೂ ಒಂದು ಸಾಲ ತಗೊಂಡ್ರೂ ಸಹ ಆ ಸಾಲವನ್ನು ತೀರಿಸೋದಕ್ಕೆ ನಾವು ಈ ಭೂಮಿ ಮೇಲೆ ಬರಲೇಬೇಕಾಗತ್ತೆ. ಉದಾಹರಣೆಗೆ ಒಂದು ಪ್ರವಚನದಲ್ಲಿ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು, ನಿನ್ನ ಗಂಡ ಹೇಗಿದ್ದಾನೆ, ನಿನ್ನ ಹೆಂಡತಿ ಹೇಗಿದೆ, ನಿನ್ನ ಮಕ್ಕಳು ಹೇಗಿದ್ದಾರೆ ಅಂತ ನೀನು ಯಾವತ್ತೂ ಸಹ ನೀನು ಭಗವಂತನಿಗೆ ದೂಷಿಸಬೇಡ. ಯಾಕೆ ಈ ಮೂರೇ ಸಂಬಂಧಗಳನ್ನು ಹೇಳ್ತಾರೆ ಅಂತ ಅಂದರೆ, ನಾವು ಯೂಶಲಿ ವೆನ್ ವಿ ಆರ್ ಡೂಯಿಂಗ್ ಕಂಪ್ಲೇಂಟ್ಸ್, ನಾವು ಈ ಮೂರು ಸಂಬಂಧಗಳ ಮೇಲೆ, ಅಂದರೆ ಹೆಂಡತಿ ಗಂಡನ ಮೇಲೆ, ಗಂಡ ಹೆಂಡತಿ ಮೇಲೆ, ಅಥವಾ ಮಕ್ಕಳ ಮೇಲೆ ನಾವು ತುಂಬ ದೂಷಿಸ್ತೀವಿ. ಅಯ್ಯೋ ಎಂಥ ಪಾಪದ ಮಗು ಹುಡ್ತೋ, ಅಥವಾ ಎಂಥವನನ್ನು ಕಟ್ಕೊಂಡೋ, ಅಥವಾ ಎಂಥವಳನ್ನು ಕಟ್ಕೊಂಡವೋ, ಈ ರೀತಿ ನಾವು ಮಾತಾಡ್ತಾ ಹೋಗ್ತೀವಿ. ಆದರೆ ಅಲ್ಲಿ ಹೇಳ್ತಾ ಹೋಗ್ತಾರೆ, ನೀನು ಯಾವ ರೀತಿ ಪೂಜೆಯ ಫಲ ಮಾಡಿದ್ಯೋ ಆ ರೀತಿ ಫಲ ನಿನಗೆ ಸಿಕ್ಕಿದೆ. ಉದಾಹರಣೆ, ನೀನು ಉಪ್ಪಿಟ್ಟಿಗೆ ನೀನೇ ತಾನೇ ಇಂಗ್ರೀಡಿಯೆಂಟ್ಸ್ ಹಾಕಿರೋದು. ನೀನೇನು ಇಂಗ್ರೀಡಿಯೆಂಟ್ಸ್ ಹಾಕಿದೆಯೋ ಅದೇ ರುಚಿ ಬರೋದಕ್ಕೆ ಸಾಧ್ಯ. ನೀನು ರವೆ ಹಾಕಿ ಉಪ್ಪು ಹಾಕಿ ಬೇಯಿಸ್ಬಿಟ್ಟು ಕೇಸರಿ ಬಾತ್ ಆಗಿಲ್ಲ ಅಂದರೆ ಹೇಗೆ ಅದು ಆಗುತ್ತೆ? ಕೇಸರಿ ಬಾತ್ ಅದು ಇಲ್ಲ, ನೀನು ಮಾಡ್ತಾ ಇದ್ದಿದ್ದೇನೋ ಉಪ್ಪಿಟ್ಟು. ಹಾಗೆಯೇ
ನೀನು ಬೇವಿನ ಬೀಜವನ್ನು ಬಿತ್ತಿ ಮಾವಿನ ಹಣ್ಣು ಕೊಟ್ಟಿಲ್ಲ ಅನ್ನೋದಕ್ಕೆ ಆಗೋದಿಲ್ಲ. ನೀನು ನೆಟ್ಟಿರೋದು ಬೇವು. ಹಾಗೆಯೇ ನೀನು ಯಾವ ಪೂಜೆ ಪುನಸ್ಕಾರ ಮಾಡಿದೆಯಾ, ನಿನ್ನ ಹೋದ ಜನ್ಮದಲ್ಲಿ ಯಾವ ರೀತಿ ಕರ್ಮಗಳನ್ನು ಮಾಡಿದೆಯಾ, ಅದೇ ರೀತಿ ಕರ್ಮದ ಫಲವಾಗಿ ನಿನಗೆ ಇವರೆಲ್ಲ ಸಿಕ್ಕಿದ್ದಾರೆ. ನಮ್ಮ ಶತ್ರುಗಳೇನಿದ್ದಾರೆ ಹೋದ ಜನ್ಮದಲ್ಲಿ ಅವರು ಕೇಳ್ತಾರಂತೆ, ನಾನು ಬೆನ್ನಿಗೆ ಹುಟ್ಟಿ ನಿನ್ನ ಸಾಲ ತೀರಿಸ್ಲಾ, ಹೊಟ್ಟೆಗೆ ಹುಟ್ಟಿ ಸಾಲ ತೀರಿಸ್ಲಾ, ಕಟ್ಕೊಂಡು ಸಾಲ ತೀರಿಸ್ಲಾ ಅಂತ. ಹೊಟ್ಟೆಲಿ ಹುಟ್ಟಿ ಸಾಲ ತೀರಿಸ್ಲಾ ಅಂದರೆ ಮಕ್ಕಳಾಗಿ ಸಾಲ ತೀರಿಸ್ಲಾ, ಬೆನ್ನಿಗೆ ಬಿದ್ದು ಸಾಲ ತೀರಿಸ್ಲಾ ಅಂತ ಅಂದರೆ ಅಣ್ಣ ತಮ್ಮ ಅಕ್ಕ ತಮ್ಮ ಈ ರೀತಿ ಆಗಿಬಿಟ್ಟು ನಾನು ನಿನಗೆ ಸಾಲ ತೀರಿಸ್ಬೇಕಾ, ಅಥವಾ ಕಟ್ಕೊಂಡು ಸಾಲ ತೀರಿಸ್ಲಾ? ವಿ ಡೋಂಟ್ ನೋ ನಾವೇನು ಸಾಲ ಮಾಡಿದ್ವಿ ಅಂತ. ಸೊ ಇವಾಗೆಲ್ಲ ನಾವು ಸಾಲ ತೀರಿಸ್ತಾ ಇದ್ದೀವಿ. ಹಾಗಾಗಿ ನಾವು ಯಾರನ್ನೂ ಸಹ ದೂಷಿಸೋದು ಬೇಡ ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ಅದೇ ರೀತಿ ಕಬ್ಬನ್ನು ಯಾರೂ ಸಹ ತಿನ್ನೋದಕ್ಕೆ ಆಗೋದಿಲ್ಲ. ಅಂದರೆ ತಿನ್ನೋದಕ್ಕೆ ಆಗೋದಿಲ್ಲ ಅಂದರೆ ಮೇಡಮ್ ನಾನು ತಿಂತೀನಿ ಅಂತ ಹೇಳಬೇಡಿ. ಅಂದರೆ ಸಾಮಾನ್ಯವಾಗಿ ನಮಗೆ ಕಬ್ಬು ತಿನ್ನೋದಕ್ಕೆ, ಈಗ ಉದಾಹರಣೆ ನನಗೆ ಕಬ್ಬು ತಿನ್ನೋದಕ್ಕೆ ಬರೋದಿಲ್ಲ. ಯಾರಾದ್ರೂ ಕಬ್ಬು ಏನಾದ್ರು ತಂದು ಕೊಟ್ಟರೆ ನಾನು ನಮ್ಮ ಮನೆಯವ್ರಿಗೆ ಹೇಳ್ತೀನಿ, ರೀ ಅದು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಸ್ವಲ್ಪ ಸಣ್ಣ ಪೀಸ್ ಮಾಡಿಕೊಡಿ, ಆಮೇಲೆ ನಾನು ಕೂತ್ಕೊಂಡು ತಿಂತೀನಿ ಅಂತ. ನನಗೆ ತಿನ್ನೋಕ್ಕೆ ಬರಲ್ಲ, ಸೀರಿಯಸ್ಲಿ ನನಗೆ ತಿನ್ನೋಕ್ಕೆ ಬರಲ್ಲ. ಹಾಗೆಯೇ ವೇದಗಳನ್ನು ಸಹ ಎಲ್ಲರೂ ತಿಳ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆ ವೇದದ ಸಾರವನ್ನು ಎಲ್ಲರೂ ತಿಳ್ಕೊಬೋದು ಅಲ್ವಾ? ಅದೇ ರೀತಿ ಈಗ ಸಪೋಸ್ ನನಗೆ ಕಬ್ಬು ತಿನ್ನೋದಕ್ಕೆ ಬರೋದಿಲ್ಲ ಅಂದರೆ ಕಬ್ಬಿನ ಹಾಲು ತಂದುಕೊಟ್ರೆ ನಾನು ಈಸಿಯಾಗಿ ಕುಡಿತೀನಿ, ಅಥವಾ ಕಬ್ಬನ್ನು ಸಣ್ಣ ಸಣ್ಣ ಪೀಸ್ ಮಾಡಿಕೊಟ್ರೆ ನಾನು ತಿಂತೀನಿ ಅಲ್ವಾ? ಅದೇ ರೀತಿ ಈ ವೇದಗಳ ಎಲ್ಲ ಸಾರವನ್ನು ಭಗವದ್ಗೀತೆಯಲ್ಲಿ ಭಗವಂತ ನಮಗೋಸ್ಕರ ಕೊಟ್ಟಿದ್ದಾನೆ. ಈ 20ನೇ ಶ್ಲೋಕಕ್ಕೆ ಒಂದು ಕಠೋಪನಿಷತ್ ಅಂತ ಇದೆ. ಆ ಉಪನಿಷತ್ತಿನಲ್ಲಿ ಇರುವಂತಹ ಒಂದು ಶ್ಲೋಕದ ಉದಾಹರಣೆ ಮೂಲಕ ಭಗವಂತ ಇಲ್ಲಿ ನಮಗೆ ಅರ್ಥವನ್ನು ಕೊಡ್ತಾ ಇದ್ದಾನೆ. ಅದರ ಅರ್ಥ ಏನಪ್ಪ ಅಂತ ಅಂದರೆ, ಆತ್ಮ ಅನ್ನೋದು, ಆತ್ಮವು ವಿದ್ಯೆಯಿಂದ ತುಂಬಿರುತ್ತದೆ, ಅದು ಸದಾ ಪ್ರಜ್ಞೆಯಿಂದ ತುಂಬಿರುತ್ತದೆ. ಹಾಗಾಗಿ ಪ್ರಜ್ಞೆಯು ಆತ್ಮದ ಲಕ್ಷಣ. ನಮ್ಮ ಆತ್ಮ ಏನಾಗಿರುತ್ತೆ, ಯಾವಾಗಲೂ ಸಹ ಪ್ರಜ್ಞಾ ಸ್ವರೂಪದಲ್ಲೇ ಇರುತ್ತೆ. ನಾವು ಮಲ್ಕೊಂಡ್ರೂ ಸಹ ನಮ್ಮ ಆತ್ಮ ಯಾವತ್ತೂ ಸಹ ಮಲ್ಕೊಳ್ಳೋದಿಲ್ಲ. ಅದು ಒಂದು ಜ್ಞಾನದ ಸ್ವರೂಪವಾಗಿರುತ್ತೆ. ಜ್ಞಾನ ಈಸ್ ನಥಿಂಗ್ ಬಟ್ ಜ್ಯೋತಿ ಅಲ್ವಾ, ಬೆಳಕಿನ ಸ್ವರೂಪ ಅಂತ ಹೇಳ್ತೀವಿ. ಹಾಗಾಗಿ ನಾವು ಆತ್ಮವನ್ನು ಬೆಳಕಿಗೆ ಹೋಲಿಸ್ತೀವಿ. ಹಾಗಾಗಿ ಅದು ಜ್ಞಾನದಿಂದ ತುಂಬಿರುತ್ತೆ. ನಾವು ಅದನ್ನು ಅರ್ಥ ಮಾಡ್ಕೋಬೇಕು ಅಂದಾಗ ನಾವು ಈ ಜನ್ಮದಲ್ಲಿ ಏನು ಬೇಕೋ ಆ ವಿದ್ಯೆಯನ್ನು ನಾವು ಕಲಿಬೇಕು. ಬಿಟ್ಟರೆ ನಮ್ಮ ಆತ್ಮಕ್ಕೆ ಎಲ್ಲ ವಿದ್ಯೆಗಳು ಸಹ ಗೊತ್ತಿದೆ, ತಿಳಿದಿದೆ. ಹಾಗೆಯೇ ಆತ್ಮವು ಎಲ್ಲಿದೆ ಅನ್ನೋದಕ್ಕೆ ಉತ್ತರ ನಮ್ಮ ಹೃದಯದಲ್ಲಿ ನೆಲೆಸಿರುತ್ತೆ. ಅದು ಇರುವವರೆಗೆ, ಅಂದರೆ ಆ ಪ್ರಜ್ಞೆ ಇರುವವರೆಗೆ ಮಾತ್ರ ಅದು ನಮ್ಮ ದೇಹದಲ್ಲಿ ಇರುತ್ತೆ. ಅದೇ ರೀತಿ ಅದು ಬಿಟ್ಟು ಹೋದಾಗ ನಮ್ಮ ದೇಹ ನಶ್ವರವಾಗತ್ತೆ, ಅಂದರೆ ವಿ ಕಾಂಟ್ ಮೂವ್ ಇಟ್. ಹಾಗಾಗಿ ಭಗವಂತ ನಮ್ಮ ದೇಹದಲ್ಲಿ ಯಾವ ರೀತಿ ಇರ್ತಾನೆ ಅಂದರೆ ಆತ್ಮಸ್ವರೂಪಿಯಾಗಿರ್ತಾನೆ. ಹಾಗೂ ವಾಯುವಿನ ಮೂಲಕ ನಮ್ಮ ದೇಹದ ಒಳಗೂ ಹೊರಗೂ ಓಡಾಡ್ತಾ ಇರ್ತಾನೆ. ಅಂದರೆ ಬ್ರೀತ್ ಇನ್ ಬ್ರೀತ್ ಔಟ್, ನಾವು ಯಾವಾಗ ಉಸಿರು ತಗೊಳ್ತೀವಿ ಅದರ ಮೂಲಕ ಭಗವಂತ ನಮ್ಮ ದೇಹಕ್ಕೆ ಪ್ರವೇಶಿಸ್ತಾನೆ ಅಂತ ಹೇಳ್ಬೋದು. ಅವನೇನಾದ್ರು ಒಂದೇ ಒಂದು ಕ್ಷಣ ಪ್ರವೇಶಿಸೋದು ಲೇಟ್ ಆದರೂ ಸಹ ಡಾಕ್ಟರ್ಸ್ ನಮಗೆ ಮುಟ್ಬಿಟ್ಟು ಸಾರಿ ಹೇಳಿಬಿಡ್ತಾರೆ. ಹಾಗಾಗಿ ಈ ಆತ್ಮಗಳ ಬಗ್ಗೆ, ಆತ್ಮ, ಅಣು ಆತ್ಮ ಮತ್ತು ಸೂಕ್ಷ್ಮಾತ್ಮ ಅನ್ನುವ ವಿವಿಧ ರೂಪಗಳು ಸಹ ಈ ಆತ್ಮದಲ್ಲಿ ಇದೆ ಅಂತ ಈ ಉಪನಿಷತ್ತು ಹೇಳ್ತಾ ಹೋಗುತ್ತೆ. ಹಾಗೆಯೇ ಪರಮಾತ್ಮವು, ಜೀವಾತ್ಮವು ಹಾಗೂ ಜೀವಿಯ ದೇಹವೆಂಬ ಒಂದು ವ್ಯಕ್ತಿತ್ವ ಅವನಿಗೆ ಇದರಲ್ಲಿ ಬರ್ತಾ ಹೋಗುತ್ತೆ. ಹಾಗೆಯೇ ಅವನು ಎಲ್ಲ ಬಯಕೆಗಳನ್ನು ಆ ದೇಹಕ್ಕೆ ಈಡೇರಿಸ್ತಾ ಹೋಗ್ತಾನೆ, ಹಾಗೆ ಅದನ್ನು ತುಂಬುತ್ತಾ ಹೋಗ್ತಾನೆ ಅಂತ ಇಲ್ಲಿ ಕೃಷ್ಣ ಗುರುವಾಗಿ ಜ್ಞಾನೋಪದೇಶವನ್ನು ಮಾಡ್ತಾ ಇದ್ದಾನೆ. ಅಂದರೆ ಈ ಆತ್ಮ ಸಾವಿಲ್ಲ ಅರ್ಜುನ, ನೀನು ಸಾಯಿಸಿದ್ರೂ ಸಹ, ಅಂದರೆ ಯುದ್ಧದಲ್ಲಿ ನೀನು ಯುದ್ಧ ಮಾಡಿದ್ರೂ ಸಹ ಯಾವುದೇ ರೀತಿಯಾದಂತಹ ದೋಷ ಇಲ್ಲ, ನೀನು ಯುದ್ಧವನ್ನು ಮಾಡಬಹುದು ಅನ್ನುವನ್ನ ಇನ್ನೂ ಆ
ದೇಹದ ಬಗ್ಗೆ ಹಾಗೂ ಆತ್ಮಗಳ ಬಗ್ಗೆನೇ ಅವರು ಹೇಳ್ತಾ ಇದ್ದಾನೆ. ಹಾಗೆ ಈ 21ನೇ ಶ್ಲೋಕದಲ್ಲಿ ನೋಡೋದಾದರೆ ವೇಚ್ಚ ಅವಿನಾಶಿನಂ ಅಂತ ಹೇಳ್ತಾ ಹೋಗ್ತಾರೆ. ಅಂದರೆ ನೀನು ಫಸ್ಟು ತಿಳ್ಕೊ, ಯಾವತ್ತೂ ಸಹ ಈ ಆತ್ಮಕ್ಕೆ ನಾಶ ಇಲ್ಲ. ಅವಿನಾಶಿನಂ ಅಂದರೆ ನಾಶ ಇಲ್ಲ, ನೀನು ಯೋಚನೆ ಮಾಡಬೇಡ. ಅಂದರೆ ಇಲ್ಲಿ ಏನನ್ನ ನಮಗೆ ಹೇಳೋದಕ್ಕೆ ಕೃಷ್ಣ ಪ್ರಯತ್ನ ಪಡ್ತಾ ಇದ್ದಾನೆ ಅಂದರೆ, ನಾನು ಈ ಜನ್ಮದಲ್ಲಿ ಏನು ಈ ದೇಹವನ್ನು ಹೊತ್ತು ಬಂದಿದ್ದೀನಿ, ಇದು ಕೇವಲ ಈ ಜನ್ಮಕ್ಕೆ ಸಂಬಂಧಪಟ್ಟಿದ್ದಷ್ಟೇ. ಆದರೆ ಇಲ್ಲಿ ನಾನು ಅನುಭವಿಸುತ್ತಿರೋ ನೋವು, ಸುಖ, ದುಃಖ ಇದೆಲ್ಲ ನಾನು ಪೂರ್ವಜನ್ಮದಿಂದ ತೊಗೊಂಡ್ಬಂದಿರೋದು ಹಾಗೂ ಈ ಜನ್ಮದಿಂದ ನಾನು ಮಾಡ್ತಾ ಇರುವಂತಹ ಪಾಪ ಪುಣ್ಯಕ್ಕೆ ಸಂಬಂಧಪಟ್ಟಿದ್ದೇ ಆಗಿದೆ. ಆದರೆ ಆತ್ಮಕ್ಕೆ ಇದಾವುದರ ಲೇಪವೂ ಸಹ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಹಾಗೆಯೇ ಇಲ್ಲಿ ನಿತ್ಯಂ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಯಾವಾಗಲೂ ಸಹ ಅಸ್ತಿತ್ವದಲ್ಲಿ ಇದೆ. ವಿನಂ ಅಂತ ಅಂದರೆ ಯಾರೂ ಸಹ ಈ ಆತ್ಮವನ್ನು ಜನನ ರಹಿತವಾಗಿ ಅಥವಾ ಇನ್ನೊಂದು ವಿಕಾರವಾದ ರೂಪದಲ್ಲಿ ನಾವು ನೋಡೋದಕ್ಕೆ ಸಾಧ್ಯವಿಲ್ಲ. ಹೇಗೆ ಆ ಪುರುಷ ಅಂದರೆ ಪರಮಪುರುಷ ಭಗವಂತ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಪಾರ್ಥ ಅಂತ ಉಪಯೋಗಿಸ್ತಾ ಇದ್ದಾನೆ, ಅಂದರೆ ಅರ್ಜುನ ಅನ್ನುವ ಪದವನ್ನೇ ಇಲ್ಲಿ ಉಪಯೋಗಿಸ್ತಾ ಇದ್ದಾನೆ. ಕಂ ಘತಯತಿ ಅಂದರೆ ಕಲಿಸ್ತಾ ಹೋಗ್ತಾ ಇದ್ದೀನಿ, ಇಲ್ಲಿ ಯಾರೂ ಸಹ ಕೊಲ್ಲೋದಕ್ಕೆ ಸಾಧ್ಯವೇ ಇಲ್ಲ. ಅಂದರೆ ಈ 21ನೇ ಶ್ಲೋಕದ ಮುಖ್ಯ ಅರ್ಥವನ್ನು ನಾವೇನಾದರೂ ನೋಡೋದಾದರೆ, ಹೇ ಪಾರ್ಥ, ಈ ಆತ್ಮವು ಅವಿನಾಶಿ, ನಿತ್ಯ ಹಾಗೂ ಅದಕ್ಕೆ ಹುಟ್ಟು ಇಲ್ಲ ಹಾಗೂ ಕ್ಷಯವಿಲ್ಲ, ಅಂದರೆ ಅದು ಸಾಯೋದಿಲ್ಲ ಎಂದು ನೀನು ತಿಳಿದುಕೋ. ಇದನ್ನು ತಿಳಿಯೋದ್ರಿಂದ ನೀನು ಈ ಕೊಲ್ಲೋದು ಅಂತ ಏನಿದೆ ನಿನ್ನ ಮನಸ್ಸಿನಲ್ಲಿ ಅದು ನಿನ್ನಿಂದ ಹೊರಟು ಹೋಗುತ್ತೆ ಅಂತ ಹೇಳ್ತಾ ಹೋಗ್ತಾನೆ. ಹಾಗೆ ಈ 22ನೇ ಶ್ಲೋಕಕ್ಕೆ ಬರೋದಾದರೆ ಹೇಳಬೇಕು ಅಂತ ಅಂದರೆ, ನೀವು ಸಾಮಾನ್ಯ ಈ 22ನೇ ಶ್ಲೋಕವನ್ನು ತುಂಬ ಜನರ ಬಾಯಲ್ಲಿ ಕೇಳಿರ್ತೀರ. ಹಾಗೆಯೇ ಇದು ಈ 2ನೇ ಅಧ್ಯಾಯದ ಒಂದು ಪ್ರಮುಖ ಶ್ಲೋಕ ಅಂತಲೇ ಅನ್ಕೋಬಹುದು. ಯಾಕೆ ಅಂತ ಅಂದರೆ, ಈ 22ನೇ ಶ್ಲೋಕ ಏನಿದೆ, ನೀವು ಎಲ್ಲ ಶ್ಲೋಕದ ಅರ್ಥ ಹೇಳಲಿಲ್ಲ ಅಂದರೂ ಈ ಶ್ಲೋಕದ ಅರ್ಥ ಹೇಳಿಬಿಟ್ಟು 2ನೇ ಅಧ್ಯಾಯ ಮುಗೀತು ಅಂತಲೂ ಸಹ ಹೇಳ್ತಾ ಹೋಗ್ತಾರೆ. ಅಂದರೆ ವಾಸಾಂತಿ ಜೀರ್ಣಾನಿ ಯಥಾ ವಿಹಾನಿ ನಮಾಮಿ ಗೃಹ್ಣಾನಿ ನರೋಪರಾಣಿ. ಅಂದರೆ ನಾವು ಹೇಗೆ ಈ ವಸ್ತ್ರಗಳು ಗಲೀಜಾದಾಗ, ಈಗ ನೀವೆಲ್ಲೋ ಹೊರಗಡೆ ಹೋಗ್ತೀರಾ, ಮಳೆಗಾಲದಲ್ಲಿ ಹೊರಗಡೆ ಹೋಗಿರ್ತೀರ, ನಮ್ಮ ಈ ರಸ್ತೆಗಳು ನಿಮ್ಮೆಲ್ರಿಗೂ ಗೊತ್ತಿದೆ, ಕಾರ್ ಬಂದು ಕೊಚ್ಚೆ ಹಾರಿಸ್ಬಿಡುತ್ತೆ ಅಂತ ಅಂದ್ಕೊಳ್ಳೋಣ. ಆಗ ಮನೆಗೆ ಬಂದು ಫಸ್ಟ್ ಕೆಲಸ ನಾವೇನು ಮಾಡೋದು, ಆ ಬಟ್ಟೆಯನ್ನು ಬಿಚ್ಚಿ ಬೇರೆ ಬಟ್ಟೆಯನ್ನು ಹಾಕ್ಕೊತೀವಿ ಅಲ್ವಾ? ಅದೇ ಬಟ್ಟೆನೇ ಹಾಕ್ಕೊತೀವ? ಇಲ್ಲ. ಹಾಗೆಯೇ ಈ ಆತ್ಮವೂ ಸಹ ನಮ್ಮ ಈ ದೇಹ ಅನ್ನೋ ವಸ್ತ್ರವನ್ನು ಕಳಚಿ ಮತ್ತೊಂದು ವಸ್ತ್ರವನ್ನು ಹಾಕಿಕೊಳ್ಳುತ್ತೆ. ಆ ಬಟ್ಟೆ ನನ್ನ ದೇಹನ ಅಲ್ಲ, ಅದು ನನ್ನ ಕೊಳೆ ಆಯಿತು, ಚೇಂಜ್ ಮಾಡಿದೆ. ಹಾಗೆಯೇ ಈ ದೇಹದ ಕೆಲಸವನ್ನು ಮುಗಿದ ಮೇಲೆ ಈ ದೇಹದಿಂದ ಆ ಆತ್ಮವು ಹೊರಟು ಹೋಗುತ್ತೆ. ಈಗ ನಾವು ಅಂದ್ಕೊತೀವಲ್ವ, ಯಾರೋ ಒಬ್ಬರು ಈ ಪ್ರಪಂಚದಲ್ಲಿ ಇಲ್ಲ ಅಂದರೆ ಅದರ ಅರ್ಥ ಆ ಬಟ್ಟೆ ಕೆಲಸ ಮುಗೀತು. ಉದಾಹರಣೆ, ಒಬ್ಬರು ಡಾಕ್ಟ್ರ್ ಅಂತ ಅಂದ್ಕೊಳ್ಳೋಣ. ಡಾಕ್ಟ್ರ್ ಏನು ಮಾಡ್ತಾರೆ, ಆಪ್ರೇಷನ್ ಥಿಯೇಟ್ರಿಗೆ ಹೋಗ್ಬೇಕಾದ್ರೆ ಅವ್ರದ್ದೇ ಆದಂತಹ ಒಂದು ಬಟ್ಟೆಯನ್ನು ಹಾಕ್ಕೊಂಡಿರ್ತಾರೆ, ಫುಲ್ ಕವರ್ ಮಾಡ್ಕೊಂಡಿರ್ತಾರೆ. ಆಪ್ರೇಷನ್ ಮುಗಿದ್ಮೇಲೆ ಅದೇ ಬಟ್ಟೆನಲ್ಲಿ ಏನಾದರೂ ಅವ್ರ ಮನೆಗೆ ಹೋಗ್ತಾರಾ? ಇಲ್ಲ. ಆಪ್ರೇಷನ್ ಮುಗಿದ್ಮೇಲೆ ಕೈಯೆಲ್ಲ ತೊಳ್ಕೊಂಡು ಆ ಬಟ್ಟೆನೆಲ್ಲ ಅಲ್ಲೇ ಬಿಚ್ಚಾಕಿ ಬೇರೆ ಬಟ್ಟೆ ಹಾಕ್ಕೊಂಡು ಮನೆಗೆ ಬರ್ತಾರೆ ಅಲ್ವಾ? ಅದೇ ರೀತಿ ಈ ಆತ್ಮ ಏನಿದೆ, ಇದು ಆ ಬಟ್ಟೆಯನ್ನು ಬದಲಿಸಿದ ಹಾಗೆ ನಮ್ಮ ಆತ್ಮವೂ ಸಹ ಈ ದೇಹವನ್ನು ಬದಲಿಸ್ತಾ ಹೋಗುತ್ತೆ. ದಟ್ ಮೀನ್ಸ್ ಅದು ಬದಲಿಸ್ತಾ ಇದೆ ಅಂದರೆ ಅರ್ಥ ಈ ದೇಹದ ಕೆಲಸ ಮುಗೀತು. ಹಾಗಾಗಿ ಕೆಲವರು ಏನು ಮಾಡ್ತಾರೆ, ಅತಿ ಚಿಕ್ಕ ವಯಸ್ಸಿನಲ್ಲೇ ಮರಣವನ್ನು ಹೊಂದಿದ್ರೆ ಕೆಲವರು ಸಾಕಷ್ಟು ವರ್ಷಗಳು ಬದುಕಿರ್ತಾರೆ. ಏಕೆಂದರೆ ಅವರ ದೇಹದಿಂದ ಇನ್ನೂ ಏನೋ ಕೆಲಸ ಆಗಬೇಕಾಗಿರುತ್ತೆ. ನಾವು ಅನ್ಕೊತಾ ಇದ್ದೀವಿ ಅಷ್ಟೇ, ನನ್ನ ದೇಹ ಸುಮ್ಮನೆ ಇದೆ. ಇಲ್ಲ, ಅದೇನೋ ಒಂದು ಕಾಸಿಂದ ಇರುತ್ತೆ, ಅಂದರೆ ಏನೋ ಒಂದು ಪರ್ಪಸ್ ಇರುತ್ತೆ ಆ ದೇಹದ್ದು. ಹಾಗಾಗಿ ಆ ಪಯಣ ಮುಗಿಯುವವರೆಗೆ ಅದು ಆ ದೇಹ ಇದ್ದೇ ಇರುತ್ತೆ. ನನ್ನ ದೇಹ
ಹೋದ ಮೇಲೂ ನನ್ನ ಹೆಸರು ಇರಬೇಕು ಅಂದರೆ ನಾನು ಅಂತಹ ಕೆಲಸಗಳನ್ನು ಮಾಡಿ ಹೋಗಬೇಕು. ಉದಾಹರಣೆ ಪುನೀತ್ ರಾಜ್ಕುಮಾರ್ ಈಗಲೂ ಸಹ ನಾವು ಜ್ಞಾಪಿಸ್ಕೊತೀವಿ ಅಲ್ವಾ. ಸರ್ ಎಂ ವಿಶ್ವೇಶ್ವರಯ್ಯ ಅವ್ರನ್ನ ಜ್ಞಾಪಿಸ್ಕೊತೀವಿ. ಅಂತಹ ಒಳ್ಳೆ ಕಾರ್ಯಗಳು ಅಂದರೆ ಅವರು ಇರೋದು ಹೇಗೆ, ಅವ್ರ ದೇಹದಿಂದ ಯಾರೂ ನಾವು ಗುರುತಿಸೋದಿಲ್ಲ ಅಲ್ವಾ. ಸರ್ ಎಂ ವಿಶ್ವೇಶ್ವರಯ್ಯ ನಾವು ಯಾರು ನೋಡಿದ್ದೀವ? ನೋಡೇ ಇಲ್ಲ. ಎಷ್ಟೋ ಜನ ನೋಡಿಲ್ಲ. ಕುವೆಂಪು ಅವರು ನೋಡಿದ್ದೀವ? ಇಲ್ಲ. ಆದರೂ ನಾವು ಅವ್ರನ್ನ ಜ್ಞಾಪಿಸ್ಕೊತೀವಿ. ಯಾಕೆ? ಅವರು ಮಾಡಿದಂತಹ ಕಾರ್ಯಗಳು, ಅವರು ಮಾಡಿದಂತಹ ಸೇವೆಗಳು. ಹಾಗಾಗಿ ನಮ್ಮ ದೇಹದಲ್ಲಿ ಈ ಪರಮಾತ್ಮ ಇದ್ದಾಗ ನಮ್ಮ ಕೈಲಿ ಎಷ್ಟು ಸೇವೆಯನ್ನು ಮಾಡೋದಕ್ಕೆ ಸಾಧ್ಯವೋ ಅಷ್ಟು ಸೇವೆಯನ್ನು ಮಾಡಬೇಕು. ಹೋಗ್ಬೇಕಾದ್ರೆ ಯಾರಾದ್ರೂ ಒಂದು 4 ಜನನಾದರೂ ಕಣ್ಣೀರು ಹಾಕುವಂಥ ಕೆಲಸ ಮಾಡಿಬಿಟ್ಟು ಹೋಗಬೇಕು. ಕಣ್ಣೀರು ಹಾಕಬೇಕು ಅಂದರೆ ಅಯ್ಯೋ ನಾನು ದುಡ್ಡು ಕೊಡಬೇಕಾಗಿತ್ತು ಅಂತ ಕಣ್ಣೀರು ಹಾಕೋದಲ್ಲ, ಅಯ್ಯೋ ಅವ್ರು ಇದ್ದಿದ್ರೆ ಇನ್ನೂ ಸ್ವಲ್ಪ ಒಳ್ಳೆ ಕೆಲಸ ಆಗ್ತಿತ್ತಪ್ಪ ಅಂತ ಕಣ್ಣೀರು ಹಾಕಬೇಕು. ನೋಡಿ, ಕಣ್ಣೀರಲ್ಲೂ 2 ರೀತಿ ಬಂತು. ಅದೇ ರೀತಿ ಇಲ್ಲಿ ನಾವು ಅಷ್ಟೇ ಈ ಆತ್ಮ ಅನ್ನೋದು ಶಾಶ್ವತ ಅನ್ನೋದನ್ನು ಈ 22ನೇ ಶ್ಲೋಕದಲ್ಲಿ ಇನ್ನಷ್ಟು ವಿವರಿಸ್ತಾ ಹೋಗ್ತಾನೆ ಕೃಷ್ಣ ಅರ್ಜುನನಿಗೆ. ಅಂದರೆ ಒಬ್ಬ ಮನುಷ್ಯ ಹೇಗೆ ಹಳೆಯ ಬಟ್ಟೆಗಳನ್ನು ಬಿಟ್ಟು ಹೊಸ ಬಟ್ಟೆಗಳನ್ನು ತೊಡುತ್ತಾನೋ ಹಾಗೆ ಆತ್ಮವೂ ಸಹ ಜೀರ್ಣವಾದ ದೇಹವನ್ನು ಬಿಟ್ಟು ಹೊಸ ದೇಹವನ್ನು ಸ್ವೀಕಾರ ಮಾಡುತ್ತೆ. ಈಗ ಸಪೋಸ್ ಇಲ್ಲಿರೋರು ಯಾರಿಗಾರು ಹೊಸ ಸೀರೆನೋ ಹೊಸ ಬಟ್ಟೆನೋ ಕೊಟ್ಬಿಟ್ಟು ತಗೊಳ್ಳಿ ಅಂದರೆ ನಾವು ಖುಷಿ ಪಡ್ತೀವೋ ಪಡಲ್ವೋ? ಸಖತ್ ಖುಷಿ ಪಡ್ತೀವಪ್ಪ. ಮನೆಗೆ ಬಂದು ಮತ್ತೆ ಆ ಸೀರೆನೋ ಆ ಬಟ್ಟೆನೋ ಹಾಕ್ಕೊಂಡು ಕೊಡಿಸ್ದವ್ರಿಗೆ ಫೋಟೋನೂ ಕಳಿಸ್ಬಿಡ್ತೀವಿ, ನೋಡಿ ನೀವು ಹಾಕ್ಕೊಂಡಿದ್ದು, ನಾನು ಹಾಕ್ಕೊಂಡಿದ್ದೆ, ಕೊಡಿಸಿದ್ದು ಹಾಕ್ಕೊಂಡಿದ್ದೆ ಅಂತ. ಹೊಸ ಬಟ್ಟೆ ಬಂತಂತ ನಾವು ಯಾರು ಬೇಜಾರು ಮಾಡ್ಕೊಂಡಿದ್ದುಂಟಾ? ಇಲ್ಲ ಅಲ್ವಾ? ಹಾಗೇ ಈ ನಮ್ಮ ದೇಹ ಬಿಟ್ಟು ಹೋಗುತ್ತೆ ಅಂದಾಗಲೂ ನಾವು ಯಾರೂ ಬೇಜಾರು ಮಾಡ್ಕೊಳ್ಳೇಬಾರ್ದು. ಏಕೆಂದರೆ ದಟ್ ಈಸ್ ವೇರಿಂಗ್ ಎ ನ್ಯೂ ಡ್ರೆಸ್ ಅಲ್ವಾ. ಈಗ ನಾವು ಸ್ನಾನ ಮಾಡ್ತಿದ್ದ ಹಾಗೆ ಹೇಗೆ ಶುಭ್ರವಾದ ಬಟ್ಟೆಗಳನ್ನು ಅಥವಾ ಹಬ್ಬ ಹರಿದಿನಗಳಲ್ಲಿ ಹೊಸ ಬಟ್ಟೆ ಹಾಕ್ಕೋಬೇಕಾದ್ರೆ ನಾವು ಎಷ್ಟು ಖುಷಿಯಾಗಿ ಹಾಕ್ಕೊಳ್ತೀವಿ, ಅದೇ ರೀತಿ ಸಾವನ್ನು ಸಹ ನಾವು ಅದೇ ರೀತಿ ಸಂತೋಷವನ್ನು ಪಡಬೇಕು. ವಿ ಹ್ಯಾವ್ ಟು ಸೆಲೆಬ್ರೇಟ್. ಎಸ್, ನನ್ನ ಸಾವು ಹತ್ರ ಬರ್ತಾ ಇದೆ, ಐ ಆಮ್ ಹ್ಯಾಪಿ. ಪ್ರತಿ ವರ್ಷ ಬರ್ತ್ಡೇ ಆದಾಗ್ಲೂ ನಾವೇನು ಅನ್ಕೊತಾ ಇದ್ದೀವಿ, 1 ವರ್ಷ ಕಮ್ಮಿ ಆಯಿತು, 1 ವರ್ಷ ಕಮ್ಮಿ ಆಯಿತು ಅಂತ ತುಂಬ ಜನ ಬೇಜಾರು ಮಾಡ್ಕೊಳ್ತಾರೆ. ಅದಕ್ಕಿಂತ ನಾವು ಖುಷಿ ಪಡಬೇಕು. ಎಸ್, 1 ವರ್ಷ ಇನ್ನೂ ಹತ್ತಿರ ಆಯಿತು ನಾನು ಭಗವಂತನನ್ನು ನೋಡೋದಕ್ಕೆ, ಅಥವಾ ನನ್ನ ಆತ್ಮ ಹೊಸ ಬಟ್ಟೆಯನ್ನು ತೊಡೋದಕ್ಕೆ ಅಂತ. ಈ ರೀತಿ ಅಂದರೆ ದೃಷ್ಟಿಕೋನವನ್ನು ಬದಲಿಸ್ಕೋ ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಈ ದೃಷ್ಟಿಕೋನ ನಮ್ಮಲ್ಲಿ ಬಂದಾಗ ನಮಗೆ ಈ ಪ್ರಾಪಂಚಿಕವಾಗಿ ಆಗುವಂತಹ ಯಾವುದೇ ನೋವುಗಳು ನಮಗಾಗೋದಿಲ್ಲ. ಉದಾಹರಣೆ, ಮಕ್ಕಳು ಬೈದರು, ಗಂಡ ಬೈದ, ಅಕ್ಕಪಕ್ಕದವ್ರು ಬೈದರು, ಅಥವಾ ಸ್ಕೂಲಲ್ಲಿ ಟೀಚರ್ ಬೈದರು, ನಮಗೆ ಬೇಜಾರಾಗಲ್ಲ. ಯಾಕೆ ಹೇಳಿ? ಅಯ್ಯೋ ಬೈಕೊಳ್ಳಿ ಬಿಡ್ರಿ, ಇರೋದೊಂದು ಸ್ವಲ್ಪ ದಿನ ವಿ ವಿಲ್ ಎಂಜಾಯ್. ಹಾಗಂತ ತಪ್ಪುಗಳು ಮಾಡಬೇಕು ಅಂತ ಅಲ್ಲ, ತಪ್ಪುಗಳನ್ನು ಸರಿ ಮಾಡ್ಕೋಬೇಕು. ಯಾರು ಬೈದಾಗ ತಪ್ಪುಗಳನ್ನು ಸರಿ ಮಾಡ್ಕೋಬೇಕು, ಆದರೆ ಮನಸ್ಸಿಗೆ ನಾವು ಹಚ್ಕೋಬಾರ್ದು. ಯಾಕೆ ಇಲ್ಲಿ ಮನಸ್ಸಿಗೆ ಹಚ್ಕೋಬಾರ್ದು ಅಂದರೆ, ಇಲ್ಲಿ ಅರ್ಜುನನೂ ಅಷ್ಟೇ ಮನಸ್ಸಿಗೆ ಹಚ್ಕೊಂಡ್ಬಿಟ್ಟಿದ್ದಾನೆ. ಅಯ್ಯೋ ನಾನು ಇವ್ರನ್ನ ಕೊಂದ್ಬಿಡ್ತೀನಿ, ಇವ್ರು ಇರೋದಿಲ್ಲ. ಅದಕ್ಕೆ ಕೃಷ್ಣ ಹೇಳ್ತಾ ಇರೋದು, ಇವರೆಲ್ಲರೂ ಇರ್ತಾರೆ, ಇವರೆಲ್ಲರೂ ಶಾಶ್ವತರು, ಇವರೆಲ್ಲರೂ ನಿತ್ಯ, ಆತ್ಮನಿತ್ಯ. ಯಾಕೆಂದರೆ ಇವ್ರು ಯಾರೂ ಸಹ ಹೋಗೋದಿಲ್ಲ. ಅಂದರೆ ಹೋಗೋದಿಲ್ಲ ಇನ್ ದ ಸೆನ್ಸ್ ದೇಹ ಹೋಗುತ್ತೆ ವಿನಃ ಆ ಮನಸ್ಸಿನಲ್ಲಿ ಆ ಆತ್ಮಸ್ವರೂಪಿಯಾಗಿ ನಾನು ಇದ್ದೇ ಇರ್ತೀನಿ. ನಮ್ಮ ದೇಹದಲ್ಲಿರೋದು ಸಹ ಭಗವಂತನ ಒಂದು ಅಂಶ, ಆದರೆ ನಾನು ಭಗವಂತ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಇದನ್ನು ತಿಳ್ಕೋಬೇಕು ನಾವು. ಹಾಗಾಗಿ ಪ್ರತಿಯೊಂದು ಹೆಜ್ಜೆ 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 ಹೆಜ್ಜೆಯಲ್ಲಿ ಸರೆಂಡರ್, ಇನ್ನಷ್ಟು ಮತ್ತಷ್ಟು ಎಷ್ಟು ಸರೆಂಡರ್ ಆಗೋದಕ್ಕೆ ಸಾಧ್ಯವೋ ಅಷ್ಟು ಸರೆಂಡರ್ ಆಗ್ತಾ ಹೋಗಬೇಕು. ಹಾಗಾಗಿ ಜೀವಾತ್ಮ ದೇಹವನ್ನು ಬದಲಿಸ್ತಾನೆ ಅಂದಾಗ ನಾವು ಒಪ್ಪಿಕೊಳ್ಳುವಂಥದ್ದು ವಾಸ್ತವ. ಯಾವುದೋ ಒಂದು ದೇಹ ಬಿಟ್ಟು ಹೋಯಿತು ಅಂದಾಗ ನಾವು ಅಳೋದಕ್ಕಿಂತ ನಾವು ಖುಷಿ ಪಡಬೇಕು. ಎಸ್, ಆ ಆತ್ಮ ಪಾಪ ಈ ದೇಹದಲ್ಲಿ ಎಷ್ಟು ನೋವು ಅನುಭವಿಸ್ತಾ ಇತ್ತೋ ಅದು ಬಿಟ್ಟು ಹೋಯಿತು. ಒಬ್ಬ
ತನ್ನ ಮಗಳನ್ನು ತುಂಬ ಹಚ್ಕೊಂಡಿರ್ತಾನೆ. ತುಂಬ ಹಚ್ಕೊಂಡಾಗ ಅವಳು ಇದ್ದಕ್ಕಿದ್ದ ಹಾಗೆ ಸಾವಪ್ಪಿಡ್ತಾಳೆ. ತುಂಬ ಚಿಕ್ಕ ಹುಡುಗಿ ಸಾವಪ್ಪಿಡ್ತಾಳೆ. ಸಾವಪ್ಪಿದಾಗ ಎಲ್ರಿಗೂ ನೋವಾಗತ್ತಲ್ಲ, ಹಾಗೆ ಅವನಿಗೂ ಸಹ ನೋವಾಗತ್ತೆ. ನೋವಾದಾಗ ಒಂದು ಸ್ವಲ್ಪ ದಿನ ಕಳೆದ ಮೇಲೆ ಅವನು ಕಣ್ಣು ಮುಚ್ಚಿ ಮಲಗಿರ್ತಾನೆ. ಕಣ್ಣು ಮುಚ್ಚಿ ಮಲಗಿದಾಗ ಅವನ ಆತ್ಮ ಇದ್ದಕ್ಕಿದ್ದ ಹಾಗೆ ದೇವಲೋಕಕ್ಕೆ ಹೋಗುತ್ತೆ. ದೇವಲೋಕಕ್ಕೆ ಹೋದಾಗ ಅಲ್ಲಿ ಎಲ್ಲ ಅದೇ ವಯಸ್ಸಿನ ಮಕ್ಕಳು ಏನಾಗಿರ್ತಾರೆ, ಪರಿಗಳಾಗ್ಬಿಟ್ಟಿರ್ತಾರೆ. ಪರಿ ಅಂದರೆ ಗೊತ್ತಲ್ಲ, ದೇವಕನ್ಯರು ಅಂದರೆ ಬಟರ್ಫ್ಲೈ ಥರ ಕಾಣ್ತಾ ಇರ್ತಾರೆ ನೋಡಿ, ಆ ಥರ. ಎಲ್ಲರ ಕೈಲಿ ದೀಪ ಇರುತ್ತಂತೆ. ಎಲ್ರಿಗೂ ಆ ದೀಪದ ಬೆಳಕಲ್ಲಿ, ಅವ್ರು ಹಿಡ್ಕೊಂಡಿರೋ ದೀಪದ ಬೆಳಕಲ್ಲಿ ಅವರಿಗೆಲ್ಲ ಕಾಣ್ತಿರುತ್ತಂತೆ. ಆದರೆ ಇವನ ಮಗಳಿರ್ತಾಳಲ್ಲ, ಅವಳ ಹತ್ರ ಮಾತ್ರ ಕತ್ಲಿರುತ್ತಂತೆ. ಆಗ ಅವನು ಹೋಗಿ ಕೇಳ್ತಾನಂತೆ, ಯಾಕೆ ಎಲ್ಲರೂ ಬೆಳಕಲ್ಲಿದ್ದಾರೆ, ನೀನು ಮಾತ್ರ ಕತ್ಲಲ್ಲಿದೆಯಾ ಅಂದಾಗ, ಅಪ್ಪ ನಾನು ಈ ಬೆಳಕನ್ನು ಹತ್ತಲಿಕ್ಕೆ ಶುರು ಮಾಡ್ತೀನಿ, ಆದರೆ ನೀನು ಪ್ರತಿನಿತ್ಯ ಆಳ್ತೀಯ ಅಲ್ವಾ, ಹಾಗೆ ಅತ್ತಾಗೇನಾಗೋಗುತ್ತೆ, ಅದು ಮತ್ತೆ ನನ್ನ ದೀಪವನ್ನು ಆರಿಸ್ಬಿಡುತ್ತೆ. ಹಾಗಾಗಿ ನೀನಲ್ಲಿ ಖುಷಿಯಾಗಿರು, ಇಲ್ಲಿ ನಾನು ಬೆಳಕು ಅಂದರೆ ನನ್ನ ದೀಪ ಉರಿಯುತ್ತೆ, ಹಾಗಾಗಿ ನನ್ನ ಸುತ್ತಲೂ ಸಹ ಬೆಳಕಿರುತ್ತೆ ಅಂತ ಹೇಳ್ತಾಳಂತ. ಅಂದರೆ ನಮ್ಮ ಅಳು ಬೇರೆ ಆತ್ಮಕ್ಕೂ ಸಹ ನೋವು ಕೊಡಬಾರ್ದು. ನೋಡಿ ಎಷ್ಟು ಸುಂದರವಾಗಿ, ಅಂದರೆ ನಾವು ತಿಳ್ಕೊಳ್ಳೋದು ಇನ್ನೂ ಎಷ್ಟಿದೆಯೋ ಅಂತ ಅನ್ನಿಸ್ಬಿಡುತ್ತೆ. ಹೌದು, ನಮಗೆ ನೋವಾಗಲ್ವಾ? ಹಂಗಾರೆ ನೀವು ನೆಕ್ಸ್ಟ್ ಕ್ವಶನ್, ಮ್ಯಾಮ್ ಹಂಗಾರೆ ನಿಮ್ಮಲ್ಲಿ ಯಾರು ಹೋದರೆ ನೀವು ಅಳಲ್ವಾ? ಅಳ್ತೀವಿ, ಅಳಲ್ಲ ಅಂತ ಅಲ್ಲ, ಆದರೆ ಅದನ್ನೇ ದುಃಖಿಸಿ ಮತ್ತೆ 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 ಅತ್ತಾಗ ಬಹುಶಃ ಅವರ ಆತ್ಮಕ್ಕೂ ನೋವಾಗತ್ತೇನೋ. ಆ್ಯಕ್ಚುಲಿ ಗರುಡ ಪುರಾಣದಲ್ಲಿ ಒಂದು ಕಡೆ ಬರ್ತಾ ಹೋಗುತ್ತೆ, ಮನೆಯವರ ಅಳು ಏನಿದೆ, ಆ ಅಳು ಆ ಆತ್ಮಕ್ಕೆ ಮುಳ್ಳಾಗಿ ದಾರಿ ಆಗತ್ತಂತೆ. ಅಂದರೆ ನಾವಿಲ್ಲಿ ಒಂದು ಕಣ್ಣೀರು ಹಾಕಿದ್ವಿ ಅಂದರೆ ಅವರು ನಡೆಯೋ ದಾರಿನಲ್ಲಿ ಒಂದು ಮುಳ್ಳಾಗುತ್ತಂತೆ. ಅದು ಅಯ್ಯೋ ನಾನು ಅವ್ರಿಗೆ ಅಳಿಸ್ಬಿಟ್ಟು ಹೋಗ್ತಾ ಇದ್ದೀನಿ, ಆತ್ಮ ವಿಲ್ ಕ್ರೈ. ಆ್ಯಕ್ಚುಲಿ ಗರುಡ ಪುರಾಣನೂ ಅಷ್ಟೇ ತುಂಬ ಚೆನ್ನಾಗಿದೆ. ಅದರ ಸಾರ ಇನ್ನೂ ಭಯಂಕರವಾಗಿದೆ ಅಂತಲೇ ಹೇಳ್ಬೋದು. ಅಂದರೆ ಸತ್ತ ನಂತರ ಆತ್ಮದ ಪಯಣವನ್ನು ಅದು ಹೇಳ್ತಾ ಹೋಗುತ್ತೆ. ಹಾಗೆಯೇ ಇಲ್ಲಿ ಅಷ್ಟೊಂದು ತಿಳ್ಕೊಳ್ಳೋಕ್ಕಾಗೋದಿಲ್ಲ ಅಂದ್ರೂ ನಮ್ಮ ಕಣ್ಣೀರು ನಮ್ಮ ಆತ್ಮೀಯರ ಆತ್ಮವನ್ನು ಸಹ ನೋಯಿಸೋದು ಬೇಡ. ಯಾಕೆಂದರೆ ಆತ್ಮಕ್ಕೆ ಸಾವಿಲ್ಲ ಅನ್ನೋ ಒಂದು ಅರ್ಥವನ್ನು ತಿಳಿಯುತ್ತಾ ಇವತ್ತಿನ ಪಾಠವನ್ನು ಮುಗಿಸೋಣ. ಐ ಹೋಪ್ ನಿಮ್ಮೆಲ್ಲರಿಗೂ ಅರ್ಥ ಆಗ್ತಿದೆ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು.